ನಮಸ್ಕಾರ. SSV ಟಿವಿಯ ವಿಶೇಷ ಕಾರ್ಯಕ್ರಮ ಚರ್ಚಾ ಕಾರ್ಯಕ್ರಮ ಪ್ರತ್ಯೇಕ ರಾಜ್ಯದ ಕೂಗು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ದೇಶದ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಜನ ಮಡಿದ್ರು. ಅದಷ್ಟೇ ಅಲ್ಲದೆ ದೇಶದ ಅಖಂಡತೆಗಾಗಿ ಕೂಡ ಸಾಕಷ್ಟು ಜನ ಹೋರಾಟವನ್ನು ನಡೆಸಿದ್ರು. ಅಂತೆಯೇ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ, ಈಗಿನ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿತ್ತು. ಅದು ಒಂದು ವರ್ಷದ ನಂತರ 1947ಕ್ಕೆ ಭಾರತ ಸ್ವಾತಂತ್ರ್ಯ ಕಂಡ್ರೆ 1948ಕ್ಕೆ ಈ ಒಂದು ಹೈದರಾಬಾದ್ ನಿಜಾಮರ ಆಳ್ವಿಕೆಯಿಂದ ಈ ಕಲ್ಯಾಣ ಕರ್ನಾಟಕ ಏನು ಭಾರತ ದೇಶದಲ್ಲಿ ವಿಲೀನ ಆಯಿತು. ಅಂತ ಒಂದು ಕರ್ನಾಟಕ, ಕನ್ನಡ ಭಾಷಿಕರೆಲ್ಲರೂ ಒಂದೇ ಕಡೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕರ್ನಾಟಕ ಏನು ನಿರ್ಮಾಣ ಆಗಿತ್ತು. ಆದರೆ ಇದೀಗ ಈ ಒಂದು ಕನ್ನಡ ನೆಲದಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಒಂದು ಪ್ರತ್ಯೇಕ ರಾಜ್ಯದ ಪರಿಣಾಮಗಳೇನು, ಕೂಗಿನ ಪರಿಣಾಮಗಳೇನು, ಅದು ಕಲ್ಯಾಣ ಕರ್ನಾಟಕದ ಮೇಲೆ ಬೀರ್ತಕ್ಕಂಥ ಪರಿಣಾಮಗಳೇನು, ಈ ಒಂದು ವಿಚಾರವನ್ನ ಕುರಿತು ಇವತ್ತು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಈ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಕಲ್ಯಾಣ ಕರ್ನಾಟಕ ಏನು ಹೋರಾಟ ಸಮಿತಿಯ ಅಧ್ಯಕ್ಷರಾದಂಥ ಲಕ್ಷ್ಮಣ್ ದಸ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೇನೆ ಸೈದ್ ರೌಫ್ ಖಾದ್ರಿ ಅವರು ಕೂಡ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊಟ್ಟ ಮೊದಲಿಗೆ ಇದೀಗ ನಾವು ಲಕ್ಷ್ಮಣ್ ದಸ್ತಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದೀಗ ಈ ಒಂದು ಕೂಗು ಕೇಳಿ ಬರ್ತಾ ಇದೆ. ಇದರ ಪರಿಣಾಮ ಕಲ್ಯಾಣ ಕರ್ನಾಟಕದ ಮೇಲೆ ಏನಾಗುತ್ತೆ? ಇದು ಸೂಕ್ತವೇ ಈ ಸಂದರ್ಭದಲ್ಲಿ ಕೇಳ್ತಕ್ಕಂಥ ಪ್ರತ್ಯೇಕ ರಾಜ್ಯದ ಕೂಗೇನು ರಾಜು ಕಾಗೆ ಅವರು ಕೂಗಿದ್ದಾರೆ, ಆ ಕೂಗಿನ ಬಗ್ಗೆ ಮಾತಾಡೋದಾದ್ರೆ ಮೊದಲಿಗೆ ಈಗ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು. ಉತ್ತರ ಕರ್ನಾಟಕ ಅಂತಂತಂದ್ರೆ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗಳು ಪ್ಲಸ್ ದಾವಣಗೆರೆ ಸೇರಿಸಿ 15 ಜಿಲ್ಲೆಗಳದ್ದು ಒಂದು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಮಾಡಬೇಕು. ಯಾಕೆ ಮಾಡ್ಬೇಕಂತಂದ್ರೆ ಅವ್ರಿಗೆ ಈಗ ನೆನ್ಕೊಂಟದ ನಮಗ 1975ರಿಂದೇ ನಾವು ನಮ್ಮ ಹಿಂದುಳಿಕೆ ವಿರುದ್ಧ ನಮಗ್ ಪ್ರಾದೇಶಿಕ ಅಸಮತೋಲನೆ ಆಗ್ತಾ ಇದೆ, ನಮ್ಮ ಅಭಿವೃದ್ಧಿ ಆಗ್ತಾ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ, ರಸ್ತೆಗಳಿಲ್ಲ, ರೈಲ್ವೆ ಸೌಲಭ್ಯಗಳಿಲ್ಲ, ಇಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲ, ಕಾರ್ಖಾನೆಗಳಿಲ್ಲ, ಸಮಗ್ರ ಅಭಿವೃದ್ಧಿ ಆಗಬೇಕು ಎಂಬುದು ಹೋರಾಟ ನಾವು ಅಲ್ಲೇ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಬಾಂಬೆ ಕರ್ನಾಟಕ ಅಂದ್ರೆ ಬೆಳಗಾವಿ, ಬಿಜಾಪುರ, ಹುಬ್ಬಳ್ಳಿ, ಧಾರವಾಡ, ಕಾರವಾರ ಇವು 4 ಪ್ಲಸ್ ಈ ಹೊಸ ಗದಗ, ಹಾವೇರಿ, ಬಾಗಲಕೋಟೆ ಇವೆಲ್ಲ ಈಗ ಆಗ್ಯಾವ. ಆ ಭಾಗದವ್ರು ಯಾರು ನಮ್ಗೆ ಸಪೋರ್ಟ್ ಮಾಡಿಲ್ಲ, ಯಾರು ಸಪೋರ್ಟ್ ಮಾಡಿಲ್ಲ. ಕಲ್ಯಾಣ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕ ನ್ಯಾಯ ಸಿಗ್ಬೇಕು. ಅವಾಗ ಸನ್ಮಾನ್ಯ ವೀರೇಂದ್ರ ಪಾಟೀಲ್ ಅವರು ಮಾಜಿ ಮುಖ್ಯಮಂತ್ರಿ ಇದ್ರು, ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ರು. ಆ ಸಂದರ್ಭದಲ್ಲಿ ಏನದಲ್ಲ, ನಾವೇನದಲ್ಲ ನಮಗ ನ್ಯಾಯ ಕೊಡ್ರಿ, ಇಲ್ಲ ಅಂದ್ರೆ ಈ ಒಂದು ಅಖಂಡ ಕರ್ನಾಟಕ ಕಟ್ಟಿದಂತ ಕನಸು ಏನದಲ್ಲ ನನ್ಸಾಗಲ್ಲ, ಅಖಂಡ ಕರ್ನಾಟಕದಲ್ಲಿ ಪ್ರತ್ಯೇಕತೆ ಕೂಗು ಬರಂತ ಪರಿಸ್ಥಿತಿ ಇರ್ತದ, ಅದಕ್ಕೆ ನ್ಯಾಯ ಕೊಡ್ರಿ, ಅಭಿವೃದ್ಧಿ ಮಾಡ್ರಿ ಅಂತೇಳಿ ಕೇಳಿದಾಗ ಆವಾಗ ಏನದಲ್ಲ ನಮ್ಮ ಕೂಗಿ ಸ್ಪಂದನೆ ಸಿಕ್ತು. ನಮ್ ಕೂಗಿ ಸ್ಪಂದನೆ ಸಿಕ್ತು. ಅವಾಗ ಗುಂಡ್ರಾವ್ ಅವ್ರ ಮುಖ್ಯಮಂತ್ರಿ ಇದ್ದಾಗ 1980ರಲ್ಲಿ ಧರಮ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಸಮಿತಿ ಆಯಿತು. ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗೆ ಒಂದು ವಿಶೇಷವಾಗಿ ಒಂದು ಅನುದಾನ ಕೊಟ್ಟು ಒಂದು ಬೋರ್ಡ್ ಮಾಡ್ಬೇಕಂತ ನಿರ್ಣಯ ಆಯಿತು. ಅದು 1982ರಲ್ಲಿ ವರದಿ ರಿಪೋರ್ಟ್ ಕೊಟ್ಟರು. 1982ರಲ್ಲಿ ಗುಲ್ಬರ್ಗಾದಲ್ಲಿ ಫಸ್ಟ್ ಟೈಮ್ ಕ್ಯಾಬಿನೆಟ್ ಮೀಟಿಂಗ್ ಆಯ್ತು. ಹಳೆ ಮೈಸೂರಿನ ಮುಖ್ಯಮಂತ್ರಿಗಳು ನಮ್ಗೆ ಅನ್ಯಾಯ ಮಾಡಿಲ್ಲ ಯಾವಾಗಲೂ. ಹಳೆ ಮೈಸೂರು ಮುಖ್ಯಮಂತ್ರಿ ದೇವರಾಜ ಅರಸನು ಅನ್ಯಾಯ ಮಾಡಿಲ್ಲ. ಹಳೆ ಮೈಸೂರು ಮುಖ್ಯಮಂತ್ರಿ ಗುಂಡ್ರಾವ್ ಅವರು ಬೋಲ್ಡ್ ಸ್ಟೆಪ್ ತಗೊಂಡು ಹಿಂದುಳಿದ ಹೈದರಾಬಾದ್ ಕರ್ನಾಟಕದ ವಿಭಾಗೀಯ ಕೇಂದ್ರ ಕಲಬುರಗಿಯಲ್ಲಿ ಫಸ್ಟ್ ಟೈಮ್ ಏನಂತಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು, ಸಂಪುಟ ಸಭೆ ಮಾಡಿ ನಿರ್ಣಯ ತಗೊಂಡ್ರು. ಹೈದರಾಬಾದ್ ಕರ್ನಾಟಕ, ಬೀದರ್, ಗುಲ್ಬರ್ಗಾ, ರಾಯಚೂರು ಈ 3 ಜಿಲ್ಲೆ, ಮೂರೇ ಜಿಲ್ಲೆ ಇದ್ದು, ಈ 3 ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ವಿಶೇಷ ಅಭಿವೃದ್ಧಿ ಮಂಡಳಿ ಆಗ್ಬೇಕಂತೇಳಿ ನಿರ್ಣಯ ತಗೊಂಡ್ರು. ಅವ್ರು ನಿರ್ಣಯ ತಗೊಳತ್ತ ಅವ್ರ ಸರ್ಕಾರ ಬಿದ್ದೋಯ್ತು, ಹೆಗ್ಡಿಯರ್ ಸರ್ಕಾರ ಬಂತು, ಅವ್ರು ಮಾಡ್ಲಿಲ್ಲ. ನಾವು ಹೋರಾಟ ಮಾಡಿದ್ವಿ. ಮುಂದೆ ಏನದಲ್ಲ ಬೊಮ್ಮಾಯಿಯವರು ಬೋರ್ಡ್ ಮಾಡ್ಬೇಕಂತ ಸದನದಲ್ಲಿ ಮಂಡನೆ ಮಾಡಿದ್ರು, ಪಾಸ್ ಆಯ್ತು. ಅದು ಅವ್ರ ಸರ್ಕಾರ ಬಿದ್ದೋಯ್ತು. ಮುಂದೆ ಸನ್ಮಾನ್ಯ ವೀರೇಂದ್ರ ಪಾಟೀಲ್, ಯಾವ ವೀರೇಂದ್ರ ಪಾಟೀಲ್, ವೈಜನಾಥ್ ಪಾಟೀಲ್ ನಮ್ಮ ಬೆಂಬಲ ಕೊಟ್ಟಿದ್ರು, ಹೋರಾಟಕ್ಕ ಪ್ರೋತ್ಸಾಹ ಕೊಟ್ಟಿದ್ರು. ಅವರು ವೀರೇಂದ್ರ ಪಾಟೀಲ್ 1990ರಲ್ಲಿ ಮುಖ್ಯಮಂತ್ರಿ ಆದಾಗ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆ ಮಾಡಿ 60 ಕೋಟಿ ಅನ್ನೋದಲ್ಲ ನಮ್ಮ ಭಾಗದ ಅಭಿವೃದ್ಧಿ ವಿಶೇಷ ಅನುದಾನ ಇತ್ತು. ಈಗ ಅದು 6,000 ಕೋಟಿ ಆಗ್ತದೆ. ಈಗಾಗಲೇ 5,000 ಕೋಟಿ ಕೊಡ್ತಾ ಇದ್ದಾರೆ. ಈಗ 5,000 ಕೋಟಿ ಆಗ್ಯದ. ಅದಕ್ಕ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಏನು ಈಗೇನು ಕೂಗಿ ಎಬ್ಸ್ಯಾರ, ಇದರಲ್ಲಿ ದೊಡ್ಡ ಕುತಂತ್ರ ಅದ. ನಮ್ಮ ಭಾಗಕ್ಕ 371 ಜೆ ಕಲಂ ಸವಲತ್ತೇನು ಸಿಗ್ಲತ್ತದ. ನಮ್ಮ ಭಾಗಕ್ಕ ಏನಂದ್ರ ಒಂದು ಕಾಲಕ್ಕ ಸೌದಿ ಅರೇಬಿಯಾದಾಗ ನೀರು ಸಿಗ್ತಿದ್ದಿಲ್ಲ.
ದೇವ್ರ ದಯಲಿಂದ ಅಲ್ಲ, ಅಲ್ಲಿ ಈಗ ಪೆಟ್ರೋಲ್ ಮೂಲ ಸಿಗ್ಲತ್ತದ. ಉದ್ದೇಶ ಏನನ್ಬೋದು? ಯಾಕಂದ್ರೆ ಈಗ ಕಲ್ಯಾಣ ಕರ್ನಾಟಕ ಭಾಗನೂ ಕೂಡ ಕರ್ನಾಟಕದಲ್ಲಿ ಇರಬೇಕು, ಕನ್ನಡ ಮಾತಾಡೋರು ಒಂದ್ ಕಡೆ ಇರಬೇಕು ಅಂತ ವಿಲೀನ ಆಯ್ತು. ಆಗಿನ ಕಾಲದಲ್ಲೇ ಪ್ರತ್ಯೇಕ ರಾಜ್ಯದ ಕೂಗು ಬಂದಿಲ್ಲ, ಏನೋ ಅಸಮಾನತೆ ಕಾರಣಕ್ಕಾಗಿ ಒಂದು ಪ್ರತ್ಯೇಕ ರಾಜ್ಯದ ಕೂಗೇನೋ ಬಂತು. ಅವಾಗ ಆ ಒಂದು ಪ್ರತ್ಯೇಕತೆಯನ್ನು ಏನು ನಿವಾರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ, ಅಸಮಾನತೆ ನಿವಾರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಒಂದು ಬೋರ್ಡನ್ನು ನಿರ್ಮಾಣ ಮಾಡಿತು. ಈ ಬೋರ್ಡ್ ನಿರ್ಮಾಣ ಮಾಡೋ ಮೂಲಕ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ನಾಂದಿ ಹಾಡ್ತು. ಆದರೆ ಈಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋಂಥದ್ದು ಎಷ್ಟು ಸರಿ ಅಂತ? ಉತ್ತರ ಕರ್ನಾಟಕ ಎಂಬುದು ಆಕ್ಚುಲಿ ಉತ್ತರ ಅಂದ್ರೆ ಬೀದರ್, ಗುಲ್ಬರ್ಗ ಉತ್ತರ ಕರ್ನಾಟಕ. ಆಕ್ಚುಲಿ ಉತ್ತರ ಕರ್ನಾಟಕ ಅಂದ್ರೆ ನಮಗೆ ಅಂತಿದ್ರು. ಈಗ ಉತ್ತರ ಕರ್ನಾಟಕ ಶಬ್ದ ಏನಾಗಿದೆ ಅಂದ್ರೆ ಅದು ಬೊಂಬೈ ಕರ್ನಾಟಕ ಸೀಮಿತ ಆಗಿದೆ. ಈಗ ಏನದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಾರವಾರ, ಬಿಜಾಪುರಕ್ಕೆ ಇವ್ರು ಉತ್ತರ ಕರ್ನಾಟಕ ಅಂತಾರೆ. ನಮ್ಗ ಆಲ್ರೆಡಿ ನಮ್ಮ ಹೆಸರು ಮೊದಲು ಹೈದರಾಬಾದ್ ಕರ್ನಾಟಕ ಇತ್ತು. ಯಡಿಯೂರಪ್ಪ ಅವರು 2019 ಕಲ್ಯಾಣ ಕರ್ನಾಟಕ ಅಂತ ನಮ್ಗೆ ನಾಮಕರಣ ಮಾಡಿದ್ರು. ಊರಿನಲ್ಲಿ ಬಸವಾದಿ ಶರಣರ ಕಾಲದಿಂದ ನಮ್ಮ ಹೆಸರು ಕಲ್ಯಾಣ ಕರ್ನಾಟಕ ಅದ, ನಾವು ಸ್ವಾಗತ ಮಾಡ್ತೀವಿ. ಈಗೇನದ ಉತ್ತರ ಕರ್ನಾಟಕ ರಾಜ್ಯ ಏನ್ ಕೇಳ್ತಾ ಇದ್ದಾರ, ಇದೇನದಲ್ಲ ರಾಜ್ಯ ಹೊಡೆಯುವಂತಹ ದೊಡ್ಡ ಏನಪ್ಪಾ ಷಡ್ಯಂತ್ರ. ಅಷ್ಟೇ ಅಲ್ಲ, ಅವ್ರ ರಾಜಕೀಯ ಹಿತಾಸಕ್ತಿಗಾಗಿ, ವೈಯಕ್ತಿಕ ರಾಜಕೀಯ ಹಿತಾಸಕ್ತಿ, ಮಂತ್ರಿ ಆಗ್ಬೇಕು, ನಮಗ್ ಸ್ಥಾನಮಾನ ಸಿಕ್ಕಿಲ್ಲ, ಅದು ಒಂದ್ ಕಡೆ. ಎರಡನೇದು ಏನಂತಂದ್ರ ದೊಡ್ಡ ಷಡ್ಯಂತ್ರ ಏನದಂದ್ರ ಕಲ್ಯಾಣ ಕರ್ನಾಟಕದವರಿಗೆ 371ನೇ ಜೆ ಕಲಂ ಸಿಕ್ಕದ. ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಮೊದಲ 100, 125, 50, 150 ಡಾಕ್ಟರ್ ಆಗ್ತಾ ಇದ್ದಿಲ್ಲ, 1000 ಜನ ಡಾಕ್ಟರ್ ಆಗ್ಲತ್ತಾರ ವರ್ಷ. ಮತ್ ಸಹಸ್ರಾರು ಹುದ್ದೆಗಳು ಸಿಗ್ತಾ ಇದ್ದವ. ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಲತ್ತಾರ, ತಹಶೀಲ್ದಾರ್ ಆಗ್ಲತ್ತಾರ, ಪ್ಯೂನ್ ಹಿಡ್ಕೊಂಡು ಏನದಲ್ಲ ಕ್ಲಾಸ್ 1 ಇದ್ದ ಹುದ್ದೆಗಳು ಸಿಗ್ತಾವ. ವಿರೋಧ ಮಾಡ್ತೀರಿ ನೀವು? ಅದಕ್ಕೆ ಈ ಒಂದು ವಿಶೇಷ ಸ್ಥಾನಮಾನದಾಗ ಸೇರ್ಬೇಕಂತ ಬಹಳ ಪ್ರಯತ್ನ ಮಾಡಿದ್ರು ಅವರು. ಈ ಹಿಂದೆ HK ಪಾಟೀಲ್ನು ಪ್ರಯತ್ನ ಮಾಡಿದ್ರು. ಸಿಂದಗಿದು, ಆಮೇಲೆ ಏನದಲ್ಲ ಕಡಿ ಬಿಜಾಪುರದ ಕೆಲವು ಹಳ್ಳಿಗಳು, ಕೆಲವು ತಾಲೂಕುಗಳು ಇದರ ಸೇರಿಸ್ಬೇಕು ಮಾಡಬೇಕು ಅಂತ ಬಹಳಷ್ಟು ಕುತಂತ್ರ ಮಾಡಿದ್ರು. ನಾವು ವಿರೋಧ ಮಾಡಿದ್ವಿ. ನಾವು ಹೈದರಾಬಾದ್ ಕರ್ನಾಟಕ, ಒರಿಜಿನಲಿ ಹೈದರಾಬಾದ್ ಕರ್ನಾಟಕದಾಗ 370 ವ್ಯಾಪ್ತಿಯಾಗ ಯಾವ ಹಳ್ಳಿನೂ ಸೇರಿಸಬಾರ್ದಂತ ಆ ಒಂದು ವಿರೋಧ ಅಧ್ಯಕ್ಷರಾಗಿದ್ರು. ಸಬ್ ಕಮಿಟಿ ಅವರೇ ಅಧ್ಯಕ್ಷ ಆದ್ರು. ನಮ್ಮ ಒಂದು ಏನದಲ್ಲ ವಿರೋಧ ಮಧ್ಯದಲ್ಲಿ ಅವ್ರೇನದಲ್ಲ ನಮಗ್ ಕೇಳ್ಕೊಂಡು ರೂಲ್ ಫ್ರೇಮ್ ಮಾಡಿದ್ರು. ಅದಕ್ಕೆ ಯಾವುದೇ ಅವಕಾಶ ಇಲ್ಲ ಅಲ್ಲಿ. ಯಾಕಂದ್ರೆ ಪಾರ್ಲಿಮೆಂಟ್ದಾಗ ಅಮೆಂಡ್ಮೆಂಟ್ ಆಗ್ಯದ, ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳು ಬಿಟ್ಟು ಬೇರೆ ಒಂದು ಹಳ್ಳಿನೂ ಸೇರ್ಸ್ಲಕ್ ಬರಲ್ಲ. ಇದು ಆಗಲ್ಲ ಅಂದ್ರೆ ಏನ್ ಮಾಡ್ಬೇಕು? ನಾವು ಉತ್ತರ ಕರ್ನಾಟಕ ಅಂತ ಪ್ರತ್ಯೇಕ ರಾಜ್ಯ ಕೇಳಿ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ವಿಜಯನಗರ ಸೇರಿಸ್ಕೊಂಡಿವ್ ಅಂದ್ರ ಆಟೋಮೆಟಿಕ್ಲಿ ಉತ್ತರ ಕರ್ನಾಟಕ ರಾಜ್ಯ ಆಯ್ತು. ನಮ್ಮ ಭಾಗದಾಗೆ ಬಾಗಲಕೋಟೆ ಅಥವಾ ಬೆಳಗಾವಿ ರಾಜಧಾನಿ ಮಾಡ್ಕೋಬೇಕು. ಇವು ಗುಲಾಮ್ಗಿರಿ ಜನ, ಬೀದರ್, ಗುಲ್ಬರ್ಗ ಜನ, ಈ ಜನರಿಗೆ ನಾವು ಸೇರಿಸ್ಕೊಂಡ್ರೆ ಆಟೋಮೆಟಿಕ್ ಇವ್ದು ವಿಶೇಷ ಸ್ಥಾನಮಾನ ನಮ್ಮನ್ನು ವ್ಯಾಪಿಸ್ತದ, ನಮ್ಮನ್ನು ಅನ್ವಯ ಆಗ್ತದ. ಅದಕ್ಕೇನದಲ್ಲ ಈ ಒಂದು ಕುತಂತ್ರಲಿಂದ, ವಾಮ ಮಾರ್ಗದಿಂದ ಏನದಲ್ಲ ಇವ್ರೇನದಲ್ಲ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಕೇಳ್ತಾ ಇದ್ದಾರೆ. ಇದು ಏನದಲ್ಲ ಒಂದು ರಾಜ್ಯ ಒಡೆಯುವಂತ ಷಡ್ಯಂತ್ರ, ಅಖಂಡತೆಗೆ ಧಕ್ಕೆ ತರುವಂತ ಷಡ್ಯಂತ್ರ. ಎಲ್ಲ ಕನ್ನಡಿಗರಿಗೆ ಏನಪ್ಪಾ ಅಂದ್ರೆ ಚಾಕುಲಿಂದ ಚೂರಿಯಿಂದ ಹೊಡೆಯಂತ ಷಡ್ಯಂತ್ರ. ಮತ್ತು ಅಷ್ಟೇ ಅಲ್ದೇನೆ ಇದರ ಹಿಂದೆ ಏನಂದ್ರ ಅಡಿಗೆದಂತಂದ್ರ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಭಾಳ ವರ್ಷಗಳ ನಂತರ ಏನೋ ನಾವು ಹುದ್ದೆಗಳು ಕಾಣ್ತಾ ಇದ್ದೀವಿ, ಡಾಕ್ಟರ್ಗಳು ಆಗ್ತಾ ಇದ್ದೀವಿ, PSI ಆಗ್ತಾ ಇದ್ದೀವಿ, ನಮ್ಗೆ ಏನೋ ಸಿಗ್ತಾ ಇದ್ದದ. ಹೊಟ್ಟಿ ಕಿಚ್ಚು ಪಟ್ಟು ಇವ್ರೇನದಲ್ಲ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೇಳ್ಕೊಂಡು ನಾವು ಮೂಕರಿದ್ದೇವೆ ಅಂತ ಹೇಳಿದಾರ ಅವರು. ಕಲ್ಯಾಣ ಕರ್ನಾಟಕ ಜನ ಎಲ್ಲಾನು ಒಪ್ತಾರ, ಎಲ್ಲಾನು ಸೈ ಅಂತಾರ. ಅರೇ ರಾಜು ಕಾಯಿಯವರು ನೀವೊಬ್ಬ ಶಾಸಕರು, ನೀವೊಬ್ಬ ಶಾಸಕರು ಒಂದು ಕ್ಷೇತ್ರದ. ನಿಮ್ ಕ್ಷೇತ್ರದ ಬಗ್ಗೆ ಮಾತಾಡಕ್ ಅಷ್ಟೇ ಅಧಿಕಾರ ಅದ ನಿಮ್ಗೆ. ಬೇರೆ ಕ್ಷೇತ್ರದ ಬಗ್ಗೆ ಯಾಕೆ ಮಾತಾಡ್ತೀರಿ ನೀವು? ಅಲ್ಲ, ಇದನ್ನ ಪ್ರತ್ಯೇಕ ರಾಜ್ಯದ ಕೂಗು ಹಾಕೋಕ್ಕಿಂತ ಮುಂಚೆ ಪ್ರತಿಯೊಂದು ಜಿಲ್ಲೆಯ ಜನರ ಅಭಿಪ್ರಾಯ ಪಡಿಬೇಕಾಗಿತ್ತಲ್ಲ. ಈ ಭಾಗದ ಸುಪ್ರೀಂ ಆದ್ರಲ್ಲ ಅವ್ರ ಅಂತ. ಅವರು ಉತ್ತರ ಕರ್ನಾಟಕದ 15 ಜಿಲ್ಲೆಕ ನಾನೇ ಸುಪ್ರೀಂ ಅಂದಂಗ ರಾಷ್ಟ್ರಪತಿ 3 ಪತ್ರ ಬರೀತಾರ. 15 ಜಿಲ್ಲೆಗಳು ಪ್ರತ್ಯೇಕ ರಾಜ್ಯ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತೀವಿ. ನಾವು ಒಂದು ಮನಿ ಕಟ್ಟಬೇಕಾದ್ರೆ ಬಹಳ ವಿಚಾರ ಮಾಡಿ ನಮ್ಮ ಹಿರಿಯರು ಶರಣಗೌಡ ಇನಾಮದಾರ್ ಇದ್ರು, ಚಂದ್ರಶೇಖರ್ ಪಾಟೀಲ್ ಮಾಗಾವ್, ಶಿವಮೂರ್ತಿ ಸ್ವಾಮಿ ಅಳವಂಡಿ, M ನಾಗಪ್ಪ, ರಾಮಚಂದ್ರ ವೀರಪ್ಪ, ಹಕ್ಕತ್ರ ಶುಡುಪರು, ಭೀಮಣ್ಣ ಖಂಡ್ರೆ, ನಮ್ದೇನದಲ್ಲ ರೆಡ್ಡಿ ಸಾಹೇಬ್, ವಿಶ್ವನಾಥ್ ರೆಡ್ಡಿ, ಮುದ್ನಾಳ್ ಅವರು, ಈ ರೀತಿ ಎಲ್ಲರೂ ಏಕೀಕರಣ ಸಂದರ್ಭದಲ್ಲಿ ನಾವೆಲ್ಲ ಕನ್ನಡಿಗರಿದ್ದೀವಿ, ವಿಶಾಲ್ ಕರ್ನಾಟಕ ಸೇರ್ಬೇಕಂತೇಳಿ ಏಕೀಕರಣ ಚಳವಳಿಯಲ್ಲಿ ಭಾಗವಹಿಸಿ ಅಖಂಡ ಕರ್ನಾಟಕ ನಿರ್ಮಾಣ ಮಾಡ್ಲಕ್ ದೊಡ್ಡ ಕಷ್ಟಪಟ್ಟರ. ಇದು ಇತಿಹಾಸದಾಗ ಹೇಳಲ್ಲ. ಕೇವಲ ಬೆಂಗಳೂರದವ್ರದು, ಮೈಸೂರದವ್ರದು, ಬಾಂಬೆ ಕರ್ನಾಟಕದವರೇ ವಿಶಾಲ್ ಕರ್ನಾಟಕ ಹೋರಾಟ ಮಾಡಿ ಇರ್ತಾರ. ನಾವು ಮನಸ್ಸು ಮಾಡಿದೇವ್ ಅಂದ್ರೆ ಫಜಲ್ ಅಲಿ ಅವ್ರು ಗುಲ್ಬರ್ಗ ಬಂದಿರು. ಅವ್ರು ಕೇಳಿದ್ರು ನಮ್ಗ, ನೀವು ಪ್ರತ್ಯೇಕ ಹೈದರಾಬಾದ್ ಕರ್ನಾಟಕ ರಾಜ್ಯ ತಗೋರಿ 3 ಜಿಲ್ಲಾದ ಅಂದ್ರು. ಆಮೇಲೆ ನೈ ಚಾಯ್ ಅಂದೇವ್ ನಾವು, ನಮ್ಗೆ ಬೇಕಾಗಿಲ್ಲ ಅಂದೀವಿ. ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ತಗೋರಿ, ನಮ್ಗೆ ಬೇಕಾಗಿಲ್ಲ ಅಂದೀವಿ. ನಾವು ಎಲ್ಲ ಕನ್ನಡಿಗರು ಒಂದೇ ಕಡೆ ಇರ್ತೀವಿ. ಇಡೀ ಭಾರತ ದೇಶ ಕನ್ನಡ ಬಾವುಟ ನಾವು ಆರಿಸ್ಬೇಕಾಗ್ಯದ. ಅಖಂಡ ಕರ್ನಾಟಕ ರಚನೆ ಆಗ್ಬೇಕು.
ಇಂಥ ಒಂದು ಸಂದರ್ಭದಲ್ಲಿ ಮೈಸೂರು ಮಹಾರಾಜರ ಷರತ್ತಿಟ್ರು ಏನಂದ್ರ ಈ ರಾಜ್ಯದ ಹೆಸರು ಮೈಸೂರು ಇರಬೇಕು, ರಾಜಧಾನಿ ಬೆಂಗಳೂರು ಇರಬೇಕು. ಇಂಥ ಒಂದು ಈ ಷರತ್ತು ಒಪ್ಕೋಬಾರ್ದು ನಾವು. ಇಂಥ ಷರತ್ತು ಇಟ್ಟರು ಬಿ ನಾವು ಬೆಂಗಳೂರು ದೂರ ಆದ್ರೂ ಬಿ ನಾವು ಬೀದರ್, ಗುಲ್ಬರ್ಗ, ರಾಯಚೂರು ಎಲ್ಲರೂ ನಾವೇನದಲ್ಲ ಇಲ್ಲ ನಮಗೆ ಷರತ್ತು ಮಂಜೂರು ಅದ ಅಂತ ಒಪ್ಕೊಂಡು ಯಾವ ಷರತ್ತು ಹಾಕ್ಲಾರ್ದೆ ನಾವು ಏನದಲ್ಲ ವಿಶಾಲ ಮೈಸೂರು ರಾಜ್ಯದಾಗ ಸೇರಿದ್ದೀವಿ. ವಿಶಾಲ ಮೈಸೂರ ಸೇರಿದ ಉದ್ದೇಶ ಅಂದ್ರೆ ಕನ್ನಡಿಗರೆಲ್ಲ ಒಂದೇ ಕಡೆ ಇರಬೇಕು. 2,500 ವರ್ಷ ಹಳಿ ಭಾಷಾ ಇಡೀ ಜಗತ್ತಿಗೆ ಏನಪ್ಪಾ ಅಂದ್ರೆ ನಾವು ರಾಷ್ಟ್ರ ಕೊಟ್ಟ ಕಾಲದಲ್ಲಿ ಕವಿರಾಜ್ ಮಾರ್ಗ್ ಗ್ರಂಥ ಕೊಟ್ಟವರು, ಜಗತ್ತಿಗೆ ಏನಲ್ಲ ವಿಜ್ಞಾನೇಶ್ವರ ಹಿಂದುಲಾ ರಾಜು ಕಾಗೆ ಅವರ ಸ್ಟೇಟ್ಮೆಂಟ್ ನೇರವಾಗಿ ಖಂಡಿಸ್ತೀವಿ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ನಾವು ವಿರೋಧಿಸ್ತೀವಿ. ನಾವು ವಿಶಾಲ ಕರ್ನಾಟಕ ಪರವಾಗಿದ್ದೀವಿ. ಕಲ್ಯಾಣ ಕರ್ನಾಟಕ ವಿಶಾಲ ಕರ್ನಾಟಕ ಅವಿಭಾಜ್ಯ ಅಂಗದ, ಅವಿಭಾಜ್ಯ ಅಂಗಿರ್ತದ. ನಮ್ಮ ಒಂದು ಶ್ರಮದಿಂದಲೇ ಒಂದು ಸಣ್ಣ ಹಳ್ಳಿ ಇದ್ದಂತ ಬೆಂಗಳೂರು ಈಗ ವಿಶಾಲವಾಗಿ ಬೆಳೆದದ. ಯಾಕಂದ್ರೆ ನಾವು ಬೆಂಗಳೂರಿಗೆ ಹೋಗಿದ್ದೀವಿ, ಟ್ಯಾಕ್ಸ್ ಕೊಟ್ಟಿದ್ದೀವಿ, ಹೋಟೆಲ್ದಾಗಿದ್ದೀವಿ. ಇವತ್ತು ಬೆಂಗಳೂರು ಏನದಲ್ಲ, ಇವತ್ತು ಲಕ್ಷಾಂತರ ಕೋಟಿದು ಮೌಲ್ಯದ ಏನದ ಬೆಂಗಳೂರು ಅಂತ ಬೆಂಗಳೂರು ಆಗಿದೆ. ಅಂತ ಬೆಂಗಳೂರು ಬೆಳಿಬೇಕಾದ್ರ ಏನು 77 ವರ್ಷ ಆಯ್ತು ಬೆಂಗಳೂರು ಬೆಳಿಬೇಕಾದ್ರ. ಈಗ ನೀವು ಪ್ರತ್ಯೇಕ ರಾಜ್ಯ ಮಾಡಿದ ಮೇಲೆ ಬಾಗಲಕೋಟೆ ಯಾವುದೋ ಒಂದು ಊರಿಗೆ ರಾಜಧಾನಿ ಮಾಡ್ತೀರಿ, ಮತ್ತೆ ಒಂದು 100 ವರ್ಷ ಬೇಕು ಬೆಳಿಬೇಕಾಯ್ತು. ಒಂದು 100 ವರ್ಷ ಆಯ್ತು ನೀವು ಅಸ್ತಿತ್ವ ಬರ್ಬೇಕಾದ್ರೆ ನಾವು ಮತ್ತೆ ರಾಜ್ಯ ಮಾಡಿದ್ರು. ಅದಕ್ಕೆ ರೆಡಿಮೇಡ್ ರಾಜ್ಯದ ನಮ್ಗೆ ನ್ಯಾಯ ಸಿಗ್ಲತ್ತದ, ನಾವು ತೃಪ್ತಿ ಇದ್ದೀವಿ. ನಮಗ್ ಉತ್ತರ ಕರ್ನಾಟಕ ಉದ್ದೇಶ ಅವರದು ಪ್ರತ್ಯೇಕ ರಾಜ್ಯ ಕೇಳುವಂತದ್ದು ಈ ಭಾಗದ ಒಂದು ಸೌಲಭ್ಯಗಳನ್ನ ಪಡಿಬೇಕು. 371 ಕಳಿಸ್ಕೋಬೇಕು, 371 ಕಳ್ತನ ಮಾಡ್ಬೇಕು. ಕಳ್ತನ ಮಾಡ್ಬೇಕಂತ ಉದ್ದೇಶದ ಚೋರರ ಅವರು 371 ಹ್ಯಾಂಗ್ ಚೋರಿ ಮಾಡ್ಬೇಕು. ಈಗಾಗಲೇ ನಾವು ನೋಡೋದಾದ್ರೆ IIIT ಆಗಿರ್ಬೋದು, IIT ಆಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಭಾಗಕ್ಕೆ ಬರಬೇಕಾಗಿತ್ತು. ಈ ಒಂದು ಕಲ್ಯಾಣ ಕರ್ನಾಟಕ ಭಾಗ ಬರಬೇಕಾಗಿತ್ತು. ಆದ್ರೆ ಅದೆಲ್ಲವೂ ಕೂಡ ಧಾರವಾಡ, ಬೆಳಗಾವಿ ಅಂತ ಹೇಳಿ ಆ ಭಾಗಕ್ಕೆ ಹೋಯ್ತು. ಈಗ ನಿಮ್ಮ ಒಂದು ಈಗೊಂದು ಕೆಲವು ಶಬ್ದಗಳು ನಾನು ಬಹಳ ಸರಿ ಹಿಡಿಸ್ದು. ಏನಂತಂದ್ರ ಉತ್ತರ ಕರ್ನಾಟಕ ಹೆಸರು ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಹೆಸರು ಮೇಲೆ ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ ಆ ಭಾಗಕ್ಕೆ ಏನದಲ್ಲ ಎಲ್ಲ ಇಂಡಸ್ಟ್ರಿ ಆ ಕಡೆ. ಎಷ್ಟು ವಿಶ್ವವಿದ್ಯಾಲಯ ಆಗ್ಯಾವ ಎಲ್ಲ ವಿಶ್ವವಿದ್ಯಾಲಯ ಅಲ್ಲೇ. ರಾಯಚೂರಿಗೆ ಬರ್ಬೇಕಾಗಿತ್ತು. ಹೆದ್ದಾರಿಗಳು ಆ ಕಡೆ, ರೈಲ್ವೆ ಲೈನ್ಗಳು ಅಷ್ಟೇ. ಈಗ ನೋಡಿ ಹುಬ್ಬಳ್ಳಿ ಧಾರವಾಡಕ್ಕೆ ನಿಮ್ಗೆ ಏನದಲ್ಲ 5 ನಿಮಿಷಕ್ಕೆ ಒಂದೊಂದು ಟ್ರೈನ್ ಸಿಗ್ತದೆ. ಹುಬ್ಬಳ್ಳಿ ಧಾರವಾಡದಿಂದ ಎಲ್ಲ ದೇಶದ ಎಲ್ಲ ಕಡೆ ಟ್ರೈನ್ಗಳು ಹೋಗ್ತಾವ. ಮತ್ತು ಕರ್ನಾಟಕ ಎಲ್ಲ ಕಡೆ, ಕರ್ನಾಟಕ ತುಂಬ ಎಲ್ಲ ಜಿಲ್ಲೆಗಳಿಗೆ ಟ್ರೈನ್ ಹೋಗ್ತಾವ. ಮತ್ತು ಉದ್ಯೋಗ ಸೃಷ್ಟಿನೂ ಅಲ್ಲೇ. ನಂಜುಂಡಪ್ಪ ಅವರು ಪ್ರಾದೇಶಿಕ ಅಸಮತೋಲನೆ ವರದಿ ಕೊಟ್ಟರು. ನಂಜುಂಡಪ್ಪ ಅವ್ರ ವರದಿ ಪ್ರಕಾರ ನಮ್ಮ ಪಶು ವಿಶ್ವವಿದ್ಯಾಲಯ ಐತೆ ಬೀದರ್ದಲ್ಲಿ, ಕೃಷಿ ವಿಶ್ವವಿದ್ಯಾಲಯ ಐತೆ ರಾಯಚೂರ್ಕ, ಮೆಡಿಕಲ್ ಕಾಲೇಜ್ ಐತೆ ಬೀದರ್ಕ. ಅದೇ ರೀತಿಯಾಗಿ IIT ರಾಯಚೂರು ಕೊಡ್ಬೇಕಂತ ಆಗಿತ್ತು. ಈ ಹಿಂದೆ ನಂಜುಂಡಪ್ಪ ವರದಿಕ್ಕಿಂತ ಮೊದಲು IIIT ಗುಲ್ಬರ್ಗ ಕೊಡ್ಬೇಕಂತಿತ್ತು. ಅದನ್ನು ಸ್ಥಳಾಂತರ ಮಾಡ್ಕೊಂಡ್ರು ಅವರು ಧಾರವಾಡಕ. ಆಮೇಲೆ ನಂಜುಂಡಪ್ಪ ವರದಿ ಪ್ರಕಾರ IIT ರಾಯಚೂರು ಕೊಡ್ಬೇಕಂತಿತ್ತು. ನೀವು 3 ಹೆಸರು ಕಳಿಸ್ರಿ ಅಂತ ಕೇಂದ್ರದಾಗ ಪ್ರಹ್ಲಾದ್ ಜೋಶಿ ಸಾಹೇಬರು ಕುತಂತ್ರ ಮಾಡಿ 3 ಹೆಸರು ಕಳಿಸ್ರಿ. 3 ಹೆಸರು ಕಳಿಸ್ರಿ ಅಂದ್ರೆ ಒಂದು ಧಾರವಾಡ ಕಳಿಸ್ತಾರ, ಒಂದೇನದಲ್ಲ ಮೈಸೂರು ಕಳಿಸ್ತಾರ, ಒಂದೇನದ ನಾಮಕೆ ವ್ಯವಸ್ಥೆ ರಾಯಚೂರು ಕಳಿಸ್ತಾರ. ಅಲ್ಲಿ ಧಾರವಾಡ ಅಪ್ರೂವ್ ಆಯ್ತು, IIT ಅಲ್ಲಿ ಸ್ಥಳಾಂತರ ಆಯ್ತು. ನೀವು ಸಂವಿಧಾನಾತ್ಮಕವಾಗಿ ಶಾಸನಬದ್ಧವಾಗಿ ಒಂದು ವರದಿ ಕೂಡಿಸ್ತೀರಿ. ಸಂವಿಧಾನಾತ್ಮಕ ವರದಿ ಏನ್ ಹೇಳ್ತದ, ನಂಜುಂಡಪ್ಪ ವರದಿ IIT ರಾಯಚೂರು ಕೊಡ್ಬೇಕಂತ. ರಾಯಚೂರು ಕೊಡುವಂತ IIT ಸ್ಥಳಾಂತರ ಆಯ್ತು ಧಾರವಾಡಕ. ಈಗ ಏಮ್ಸ್ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಪ್ರಧಾನಮಂತ್ರಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಏಮ್ಸ್ ಕಲ್ಯಾಣ ಕರ್ನಾಟಕ ಕೊಡ್ಬೇಕಂತ ಹೇಳಿ ವಿಷಯ ಮಂಡನೆ ಮಾಡಿದ್ರು. ಏಮ್ಸ್ ಕೂಡ ಇಲ್ಲಿ ಬರಲಿಲ್ಲ. ಅದು ನಂತರ ದಿನಗಳಲ್ಲಿ ಅದು ಬರಲೋಯ್ತು. ಬರಲಾರ್ದಾಗ ನಮ್ಮ ಭಾಗದ ರಾಯಚೂರಿನಲ್ಲಿ ಈಗಲೂ ಸಹ ಸುಮಾರು 3 ವರ್ಷ ಐತಿ ಹೋರಾಟ ನಡೆದು. ಏಮ್ಸ್ ಏನದಲ್ಲ ಮಹತ್ಕಾಂಕ್ಷಿ ಜಿಲ್ಲೆ, ಭಾರತ ದೇಶದ ಮಹತ್ಕಾಂಕ್ಷಿ ಜಿಲ್ಲೆಗಳಲ್ಲಿ ರಾಯಚೂರು ಮತ್ತು ಯಾದಗಿರಿ 2 ಜಿಲ್ಲೆಗಳು ಮಹತ್ಕಾಂಕ್ಷಿ ಜಿಲ್ಲೆ. ಅತ್ಯಂತ ಹಿಂದುಳಿದವು ಅಂತ ಜಿಲ್ಲೆಗಳಲ್ಲಿ ಭಾರತ ದೇಶದಲ್ಲಿ 2 ಜಿಲ್ಲೆಗಳು. ಆ ರಾಯಚೂರು ಜಿಲ್ಲೆಗೆ ಏಮ್ಸ್ ಕೊಡ್ಬೇಕಂತ ಹೋರಾಟ ನಡೆದದ. 3 ವರ್ಷ ಸೊನ್ನೆ ಆಯ್ತು. ನಮ್ಮ ಪ್ರಭಾವಿ ನಾಯಕರು, ಕರ್ನಾಟಕದ ಪ್ರಭಾವಿ ನಾಯಕರಾದಂಥ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದಲ್ಲಿ ಏನಪ್ಪ ಪ್ರಧಾನಮಂತ್ರಿ ಬಗಲಾಗೆ ಕೊಡ್ತಾರ. ಪ್ರಧಾನಮಂತ್ರಿಗಳಿಗೆ ಅವ್ರು ಏನ್ ಹೇಳ್ತಾರ, ಪ್ರಧಾನಮಂತ್ರಿ ಅವ್ರ ಮಾತು ಮೀರಲ್ಲ. ಏಮ್ಸ್ ಉದ್ದೇಶಪೂರ್ವಕವಾಗಿ ರಾಷ್ಟ್ರದ ಒಂದು ನೀತಿಯಲ್ಲಿ ನಾವು ಈಗ ಏಮ್ಸ್ ಯಾವುದೇ ಒಂದು ಪ್ರದೇಶಕ್ಕೆ ಕೊಡುವಂತದ್ದು ಪಾಲಿಸಿ ಇಲ್ಲ ಅಂತ ಡಿಕ್ಲೇರ್ ಮಾಡ್ತಾರೆ. ಯಾಕೆ ಮಾಡ್ತಾರ ಅಂದ್ರೆ ರಾಯಚೂರು ಕೊಡೋದು ಬರ್ತದಲ್ಲ ಅಂತ ಹೇಳಿ. ಅದಕ್ಕೆ ಈಗ ರಾಯಚೂರು ಕೊಡ್ಬೇಕಾದ್ರೆ ಏಮ್ಸ್ನು ಧಾರವಾಡಕ್ಕೆ ಸ್ಥಳಾಂತರ ಮಾಡ್ಕೋಬೇಕಂತ ಎಲ್ಲ ಸರ್ವೆ ಮಾಡ್ಯಾರ ಅವ್ರು. ಈ ರೀತಿ ಒಂದ್ ಕಡೆ ನಮ್ಮ ಭಾಗದ ಯೋಜನೆಗಳ ಸ್ಥಳಾಂತರ ಸ್ಥಳಾಂತರ ಮಾಡ್ಕೊಳತ್ತೀರಿ. ಎಷ್ಟೋ ಕಚೇರಿಗಳು ಸ್ಥಳಾಂತರ ಅದು, ಮತ್ತೆ ಬ್ಯಾಂಕ್ ರಿವಿಷನ್ ಆಫೀಸ್ ಸ್ಥಳಾಂತರ ಆಯ್ತು. ಒಟ್ಟಾರೆ ಹೇಳ್ಬೇಕಾದ್ರೆ ಈ ಒಂದು ಕರ್ನಾಟಕ ರಾಜ್ಯ ರಚನೆ ಆದ್ಮೇಲೆ
ಅಭಿವೃದ್ಧಿ ವಿಷಯದಾಗ ಮೊದಲನೇ ವೈರಿ ಯಾರಂದ್ರೆ ನಮಗ್ ಬೊಂಬೈ ಕರ್ನಾಟಕ ನಾಯಕರು. ಬೊಂಬೈ ಕರ್ನಾಟಕ ನಾಯಕರು ಮೊದಲನೇ ವೈರಿ. ಅಂಕಿ ಅಂಶಗಳು ಸಹಿತ ಹೇಳ್ತೀನಿ ನಾ. IIT, IIIT ತಗೋರಿ, ಏಮ್ಸ್ ತಗೋರಿ, ಹೆದ್ದಾರಿಗಳು ತಗೋರಿ, ರೈಲ್ವೆ ಲೈನ್ಗಳು ತಗೋರಿ, ಪ್ರತಿಯೊಂದು ಆ ಕಡೆ ಸ್ಥಳಾಂತರ ಮಾಡ್ಕೊಂಡ್ರ. ಈ ರೀತಿ ಸ್ಥಳಾಂತರ ಮಾಡ್ಕೊಂತ ಜನರು ನಮ್ಮ ಅಭಿವೃದ್ಧಿ ವಿರೋಧಿಗಳು, ನಮ್ಮ ಜನರ ವಿರೋಧಿಗಳು, ಸಂವಿಧಾನಬದ್ಧ ವಿಶೇಷ ಸ್ಥಾನಮಾನ 370 ವಿರೋಧಿಗಳು ಇವತ್ತಿನ ದಿವಸ ಸ್ವಲ್ಪ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಕೇಳ್ತಾರ. ನಾವು ಮೂರ್ಖರಿದ್ದೇವಿ, ನಮ್ಮ ಜನರಿಗೆ ಮೂರ್ಖ ಮಾಡ್ತೀರಿ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು SSTV ವತಿಯಿಂದ ನಾನು ನಮ್ಮ ಶಾಸಕರಿಗೆ, ವಿಶೇಷವಾಗಿ ನಮ್ಮ ಮಂತ್ರಿಗಳಿಗೆ, ನಮ್ಮ ಶಾಸಕರಿಗೆ, ಸಂಸದರಿಗೆ ಆಗ್ರಹ ಮಾಡ್ತೀನಿ. ಯಾಕಂದ್ರೆ ಇದು ಬಹಳ ಗಂಡಾಂತರ ವಿಷಯದ. ಭವಿಷ್ಯದಲ್ಲಿ ನಮ್ಮ ಪೀಳಿಗೆಗೆ ಇದೇನಪ್ಪ ಅಂದ್ರೆ ಬಹಳ ಗಂಡಾಂತರ ವಿಷಯದ. ಇದು ಗಂಭೀರ ವಿಷಯದ. ನಮ್ಮ ಸಚಿವರು ತಮ್ಮ ಸ್ಪಷ್ಟ ನಿಲುವು ಸ್ಪಷ್ಟಪಡಿಸಬೇಕು. ಏನಂದ್ರೆ ನಾವು ಯಾವುದೇ ಕಾರಣಕ್ಕೂ ವಿಶಾಲ ಕರ್ನಾಟಕದಲ್ಲಿ ಇರ್ತೀವಿ, ವಿಶಾಲ ಕರ್ನಾಟಕದಲ್ಲಿ ಇದ್ದೀವಿ. ಅಖಂಡ ಕರ್ನಾಟಕದಲ್ಲಿ ನಮ್ಮ ಹಿರಿಯರ ಸಂಶಯ, ನಮ್ಮ ಒಂದು ನಿರಂತರ ಹೋರಾಟದಿಂದ, ರಾಜಕೀಯ ಇಚ್ಛಾಶಕ್ತಿಯಿಂದ ಸಂವಿಧಾನದ 371ನೇ ಕಲಂ ಸಿಕ್ಕದ. ಅದು ಪೂರಕವಾಗಿ ನಮ್ಮ ಸೌಲಭ್ಯಗಳು ಸಿಗ್ತಾವೆ. ನಮ್ಮ ವಿದ್ಯಾರ್ಥಿಗಳದು ನಿರುದ್ಯೋಗ ಭವಿಷ್ಯ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ನಾವು ಅಖಂಡ ಕರ್ನಾಟಕದಲ್ಲಿ ಇರ್ತೀವಿ. ಯಾವ ವ್ಯಕ್ತಿ ಒಂದು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ, ಒಂದು ನಿಗಮದ ಅಧ್ಯಕ್ಷ ಆಗಿ ಇವತ್ತಿನ ಬಹಿರಂಗವಾಗಿ ರಾಷ್ಟ್ರಪತಿ ಪತ್ರ ಬರ್ದಾರಂದ್ರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಯಾಕೆ ಸುಮ್ಮನೆ ಕುಂತಾರ? ಒಂದು ಕಡೆ ಗುಲ್ಬರ್ಗಾದಲ್ಲಿ ಎಲ್ಲೋ ಒಬ್ಬರು ಯಾರ ಪ್ರತ್ಯೇಕ ರಾಜ್ಯ ಕೇಳಿದ್ರೆ ನೀವು ಪೊಲೀಸರಿಂದ ಅರೆಸ್ಟ್ ಮಾಡ್ತೀರಿ. ಒಬ್ಬ ಶಾಸಕ ಬಹಿರಂಗ ರಾಷ್ಟ್ರಪತಿ ಪತ್ರ ಬರೀತಾರ ಅಂದ್ರೆ ಆ ವ್ಯಕ್ತಿ ಯಾಕೆ ಅರೆಸ್ಟ್ ಮಾಡಿಲ್ಲ? ಆ ವ್ಯಕ್ತಿ ಬಗ್ಗೆ ಯಾಕೆ ಪ್ರಶ್ನೆ ಕೇಳಿಲ್ಲ? ಸ್ವಪಕ್ಷ ಪ್ರೇಮನು ಅದ್ರ ಜೊತೆಯಲ್ಲಿ ಇದೇನಾಗ್ತದ? ಈ ಸುಮ್ಮನೆ ಹಿಂಗೆ ಅವಾಗ ಕತ್ತಿಯವ್ರನ್ನು ಹಂಗೆ ಹೇಳಿಕೆ ಕೊಟ್ಟರು, ಹಿಂಗೆ ಹೇಳಿಕೆ ಕೊಡ್ತಾರ. ಇವ್ರೇನೋ ಮಂತ್ರಿ ಗಿಂತ್ರಿ ಆಗ್ಬೇಕಂತ ಕೊಡ್ಲತ್ತಾರ ಅಂತೇಳಿ ಈ ರೀತಿ ಲೈಟ್ ಆಗಿ ತಗೊಂಡ್ರು. ಅವ್ರು ಗಂಭೀರವಾಗಿ ತಗೊಂಡ್ರು ಅಂತಂದ್ರೆ ಅವ್ರು ಕಿತ್ತೆ ಹಾಕ್ಬೇಕು. ಅದಕ್ಕೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಲ್ಲಿ ನಾ ವಿನಂತಿ ಮಾಡ್ತೀನಿ. ಯಾಕಂದ್ರೆ ನೀವು ನಮ್ಮ ರಾಷ್ಟ್ರದ ನಾಯಕ ಆಗಿರಿ. ನಿಜಲಿಂಗಪ್ಪ ಅವರು ಆದ ನಂತರ ನಮ್ಮ ಒಂದು ಭಾರತ ದೇಶದ AICC ಅಧ್ಯಕ್ಷ ಆದವರು ಸನ್ಮಾನ್ಯ ಖರ್ಗೆ ಅವರು. ಮಹಾತ್ಮ ಗಾಂಧಿ ಕುಂತಿ ಸ್ಥಾನದಾಗ ಕುಂತಾರವರು, ಇವತ್ತು ನೆಹರು ಅವ್ರು ಕುಂತಿ ಸ್ಥಾನದಾಗ ಕುಂತಾರ, ಇಂದಿರಾ ಗಾಂಧಿ ಕುಂತಿ ಸ್ಥಾನದಾಗ ಕುಂತಾರ, ಸುಭಾಷ್ ಚಂದ್ರ ಕುಂತಿ ಸ್ಥಾನದಾಗ ಕುಂತಾರ, ಸರ್ದಾರ್ ಪಟೇಲ್ ಅವ್ರು ಕುಂತಿ ಸ್ಥಾನದಾಗ ಕುಂತಾರ, ಅಬ್ದುಲ್ ಕಲಾಂ ಆಜಾದ್ ಕುಂತಿ ಸ್ಥಾನದಾಗ ಕುಂತಾರ. ಅಂತ ದೊಡ್ಡ ಸ್ಥಾನದಾಗ ಕುಂತಂತ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ವಿನಂತಿ ಮಾಡ್ತೀನಿ. ಇದೇನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೇಳಂತ ಕಾಂಗ್ರೆಸ್ ವ್ಯಕ್ತಿ ಇದ್ದಾರ ಈ ಯಾವ ರೀತಿ ಆಕ್ಷನ್ ಅಂತೀರಿ? ಯಾವ ರೀತಿ ಆಕ್ಷನ್ ಅಂತಂದ್ರ ಅವ್ರಿಗೆ ಏನದಲ್ಲ, ನೀವು ಸೋಕಾಸ್ ನೋಟಿಸ್ ಕೊಡ್ರಿ, ಸ್ಪಷ್ಟೀಕರಣ ಕೇಳ್ರಿ. ಕೇಳೇನಪ್ಪ ಅಂದ್ರ ಅವ್ರ ಸ್ಪಷ್ಟೀಕರಣ ತಪ್ಪಿದ್ದಿಲ್ಲ ಅಂದ್ರೆ ಪಕ್ಷಲಿಂದ ಕಿತ್ ಹಾಕ್ರಿ, ಶಾಸಕ ಸ್ಥಾನದಿಂದ ಕಿತ್ ಹಾಕ್ರಿ. ಯಾಕಂದ್ರ ಈ ರೀತಿ ಅವರು ಪ್ರತ್ಯೇಕ ರಾಜ್ಯದ ಕೂಗ್ ಕೇಳ್ತಾರಂದ್ರ ಅವ್ರು ಏನು ರಸ್ತೆ ಮೇಲೆ ಹೋಗುವಂತ ಸಾಧಾರಣ ಮನುಷ್ಯರು ಇರ್ತಾರ? ಸಂವಿಧಾನಿಕ ಸ್ಥಾನ ಮೇಲೆ ಇದ್ದು ಏನಾದ್ರ ಶಪಥ ತಗೊಂಡ್ರ, ಅವ್ರು ಭಾರತದ ಪ್ರಮಾಣ ವಚನ ತಗೊಂಡ್ರ, ಸಂವಿಧಾನ ಪ್ರಮಾಣ ವಚನ ತಗೊಂಡ್ರು, MLA ಆಗ್ಯಾರ, ನಿಗಮ ಅಧ್ಯಕ್ಷ ಇದ್ದಾರ. ಅವ್ರು ಈ ರೀತಿ ಕೊಡ್ತಾರ ಅಂದ್ರೆ ನೀವು ಸನ್ಮಾನ್ಯ ಖರ್ಗೆ ಸಾಹೇಬ್ರು ಆಕ್ಷನ್ ತಗೋಬೇಕು. ಮಾತಾಡೋಣ ಸರ್. ಹೇಳಿ, ಈ ಒಂದು ಪ್ರತ್ಯೇಕ ರಾಜ್ಯದ ಕೂಗು ಸಮಂಜಸವ ಈ ಸಂದರ್ಭದಲ್ಲಿ, ಅಥವಾ ಇದ್ರ ಹಿಂದಿನ ಮರ್ಮ ದಸ್ತಿಯವರನ್ನು ಹೇಳಿದ್ರು, ತಮ್ಮ ಅಭಿಪ್ರಾಯ ಏನು? ಈ ವಿಷಯ ವಿಶ್ಲೇಷಣೆ ಮಾಡಿದಾಗ ರೀಜನಲ್ ಇನ್ಬ್ಯಾಲೆನ್ಸಿಂಗ್ ಭಾಳ ಸೈಂಟಿಫಿಕ್ ಆಗಿ ವಿಷಯ ಆಗಿದೆ. ಸ್ಟೇಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಅದಕ್ಕಾಗಿ ಹಲವಾರು ಕಮಿಷನ್ ಕುಂತ ಇದು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸರ್ಕಾರಗಳು. ಈಗ ನಮ್ಮ ಕಲ್ಯಾಣ ಕರ್ನಾಟಕದ ಇತಿಹಾಸ ಮತ್ತು ಇಲ್ಲಿಂದ ಸೋಷಿಯಲ್ ಸಾಮಾಜಿಕ ಕೆಮಿಸ್ಟ್ರಿ ಮತ್ತು ನಮ್ಮ ಸಂಸ್ಕೃತಿ ಹಿನ್ನೆಲೆ ನೋಡಿದರೆ ನಮ್ಮ ಹಿರಿಯರು ಏನು ತ್ಯಾಗ ಮಾಡಿದ್ದಾರೆ. ನಾವು ಬೇಕಾದ್ರೆ ಹೈದರಾಬಾದ್ಗೆ ಸೇರಿಬೇಕಾಗಿತ್ತು ನಿಜಾಮರ ಕಾಲಕ್ಕೆ. ಫಜಲ್ ಅಲಿ ಕಮಿಷನ್ ಏನ್ ಹೇಳಿತ್ತಂದ್ರೆ, ನೋಡಿ ಒಂದು ರಾಜ್ಯ ಮಾಡ್ಬೇಕಂದ್ರೆ ಬರೇ ಭಾಷೆ ಅಷ್ಟೇ ಮಾತ್ರ ಸಾಧ್ಯ, ಅದಕ್ಕೆ ಬೇಕಾಗಲ್ಲ. ಅದರಲ್ಲಿಂದೇ ಒಂದು ರಾಜ್ಯ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಿಮಗೆ ಬೇಕಾಗಿದಂದ್ರೆ ನ್ಯಾಚುರಲ್ ರಿಸೋರ್ಸಸ್ ಸೈಂಟಿಫಿಕ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕು. ಅಲ್ಲದೆ ಜಿಯೋಬಯೋಗ್ರಫಿಕಲ್ ಕಂಡೀಷನ್ಸ್, ಆ ನೆಲದ ಜಿಯೋಬಯೋಗ್ರಫಿಕಲ್ ಕಂಡೀಷನ್ ಮತ್ತು ಮಾನವ ಅಭಿವೃದ್ಧಿ ಸಲಾಗಿ ಒಂದು ಇಂಪಾರ್ಟೆಂಟ್ ಇಶ್ಯೂ ಆಗಿದೆ. ಅದನ್ನು ಎಲ್ಲ ಪರಿಗಣಿಸಿ ನೀವು ವಿಚಾರ ಮಾಡಿ. ನಿಮಗೆ ಬೆಂಗಳೂರು ಬಹಳ ದೂರ ಆಗುತ್ತೆ, ನೀವು ಬಹಳ ಕಾರ್ನರ್ ನಲ್ಲಿ ಇದ್ದೀರಿ. ಒಂದು ನೋಡೋದಾದ್ರೆ ಫಜಲ್ ಕಮಿಷನ್ 56ರಲ್ಲಿ ಅವಾಗ ಆಫರ್ ಮಾಡಿತ್ತು ಪ್ರತ್ಯೇಕ ರಾಜ್ಯದ. ಇದು ಎಲ್ಲ ಸೈಂಟಿಫಿಕ್ ರೀಸನ್ಸ್ ಹೇಳಿ ನಮ್ಮ ಭಾಗ ಜನ ಅದೆಲ್ಲವೂ ಬೇಡ ಅಂತ ಹೇಳಿ ಕರ್ನಾಟಕದಲ್ಲಿ ಉಳ್ಕೋತೀವಿ, ಕನ್ನಡ ಭಾಷಿಕರೆಲ್ಲ ಒಂದೇ ಕಡೆ ಇರಬೇಕು ಅನ್ನುವಂಥದ್ದು ಎಲ್ಲರೂ ಒಕ್ಕೋರಲಿಂದಾಗಿತ್ತು. ಅವರು ಈ ಎಲ್ಲ ಸೈಂಟಿಫಿಕ್ ಎರರ್ಸ್ ಇದ್ರೂ ಸಹ ನಮ್ಮ ಭಾಷಾ ಒಲವು,
ನಮ್ಮ ಸಂಸ್ಕೃತಿ, Yes. ಒಲವು, ಪ್ರೇಮ ಮತ್ತು ಈ ಶರಣರ ನಾಡಿನ Yes. ಒಂದು ಸಂಪೂರ್ಣ ಕರ್ನಾಟಕ ಏನು ಕನೆಕ್ಷನ್ ಇತ್ತು, ಆಧ್ಯಾತ್ಮಿಕ ಆಗ್ಲಿ, ಸಾಮಾಜಿಕ ಆಗ್ಲಿ, ಸಾಮರಸ್ಯ, ಅದು ಎಲ್ಲ ಇಟ್ಕೊಂಡು ನಾವು ಆಂಧ್ರಕ್ಕೆ ಸೇರಿಲ್ಲ. ದೊಡ್ಡದು ತ್ಯಾಗದು. ಹೈದರಾಬಾದ್ ಸಮೀಪ ಆಗ್ತದೆ. ದೊಡ್ಡ ತೆಲಂಗಾಣ ಹೈದರಾಬಾದ್ ನಮಗೆ ಸಮೀಪ ಆಗ್ತದೆ ಇಲ್ಲಿ. ತೆಲಂಗಾಣಕ್ಕೆ ನಾವು ಸೇರಿಲ್ಲ. ಹ್ಮ್. ಇದು ದೊಡ್ಡದು ತ್ಯಾಗ. ಆಕ್ಚುಲಿ ನಾವು ಮಾಡ್ತಕ್ಕಂಥ ತ್ಯಾಗ ಇಡೀ ಕರ್ನಾಟಕನಲ್ಲಿ ಕೂರ್ಗಾಗ್ಲಿ, ಮೈಸೂರಾಗ್ಲಿ, ಮತ್ತು ನಮ್ಮ ಬಾಂಬೆ ಕರ್ನಾಟಕ ಆಗ್ಲಿ, ನಾರ್ತ್ ಕರ್ನಾಟಕ ಏನಂತಾರೆ, ಅವ್ರು ಯಾರು ತ್ಯಾಗ ಮಾಡಿಲ್ಲ. ಬಾಂಬೆ ಕರ್ನಾಟಕದವರು, ಸೆಂಟ್ರಲ್ ಕರ್ನಾಟಕದವರು ಯಾವಾಗ್ಲೂ ಫ್ರೂಟ್ಫುಲ್, ಜಾಯ್ಫುಲ್, ಪವರ್ ಎಲ್ಲವೂ ಅವ್ರು ಇದು ಮಾಡಿದ್ದಾರೆ. ಮತ್ತೆ ನಾವು ಹಿಂದೆ ಉಳಿದೀವಿ ಅಂತಕ್ಕಂಥ ಪರಿಕಲ್ಪನೆ ನಮಗೆ ಎಲ್ಲಿಗೆ ಬಂದಿದ್ದಾರೆ, ನಮ್ಮೆಲ್ಲ ಫ್ರೆಂಡ್ಸ್ ಮಿತ್ರರು ಧಾರವಾಡ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡ್ಲಕ್ಕೆ ಹೋದಾಗ ಕಂಪ್ಯಾರಿಸನ್ ಮಾಡಿದಾಗ ನಮ್ಗೆ ನಾವು ಎಷ್ಟು ಕಡೆಗಿದ್ದೀವಿ ಅಂತಕ್ಕಂಥ ನಮಗೊಂದು ಎನ್ಸೈಟಿ ಅಥವಾ ಒಂದು ಇನ್ಫಿನಿಟಿ ಕಾಂಪ್ಲೆಕ್ಸು ಮತ್ತು ಅದು ಹೋಲಿಕೆ ಮಾಡಿದಾಗ ನಾವು ಎಲ್ಲಿದ್ದೀವಿ ಅಂತ ನಮ್ಗೆ ಗೊತ್ತಾಗ್ತಿತ್ತು. ಎಲ್ಲಿ ಈ ಮೂಮೆಂಟ್ ಸ್ಟಾರ್ಟ್ ಮಾಡಿದವರು ಯಾರು ಧಾರವಾಡ ಯೂನಿವರ್ಸಿಟಿದಾಗ ಇದು ಮಾಡಿದಾರಲ್ಲ, ಅವರೆಲ್ಲ ಹೋಲಿಕೆ ಮಾಡಿದಾಗ ನಮ್ಗೆ ಗೊತ್ತಾಯ್ತು. ಈಗಂತೂ ನಾವು ಬಂದೀವಿ, ಕರ್ನಾಟಕ ಒಳಗೆ ಬಂದ್ಬಿಟ್ಟಿವಿ, ಸೇರ್ಕೊಂಡಿವಿ. ಈಗ ಏನು ಮಾಡಬೇಕು? ಆಗ ದಸ್ತಿ ಸಾಹೇಬ್ರು, ನಾವು ಎಲ್ಲ ಯುವಕರಿದ್ದಾಗ ವೈಜನಾಥ್ ಪಾಟೀಲ್ರು ಮತ್ತು ಲೋಹಿಯಾವಾದಿಗಳು ಇದ್ರಲ್ಲಿ, ಮತ್ತು ಒಳ್ಳೆ ಸೋಷಿಯಲಿಸ್ಟ್ ಪ್ರೋಗ್ರೆಸಿವ್ ಥಿಂಕರ್ಸ್ ಎಲ್ಲ ಇದ್ದಾಗ ಪದೇ ಪದೇ ಆ ವಿಚಾರಗಳನ್ನು ಬೇರೆ ಬೇರೆ ಕಾರಣದಿಂದ ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಮತ್ತು ಸರ್ಕಾರಿಗೆ ಅಪ್ರೋಚ್ ಮಾಡ್ತೀವಿ. ಅದಕ್ಕೆ ಯಾವತ್ತೂ ಪ್ರತಿಕ್ರಿಯೆ ಬಂದಿಲ್ಲ. ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ ಒಂದ್ಸಲ ಪ್ರೊಟೆಸ್ಟ್ ನಡೀತಿತ್ತು. ಅವಾಗ ನಾವು ಅವರಿಗೆ ಬ್ಲ್ಯಾಕ್ ಫ್ಲಾಗ್ ತೋರಿಸಿ ಅದು ಒಂದು ಇಶ್ಯೂ ಆಯ್ತು. ಇಡೀ ಭಾರತ ದೇಶದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಿಂದ ಪ್ರತ್ಯೇಕ ರಾಜ್ಯದ ಕೂಗು ಬಂತ. ಅವಾಗ ಅದು ಇಶ್ಯೂ ಆಯ್ತು. ನಾವು ದಸ್ತಿಯವರು ಅದಕ್ಕೆ ಇದು ಆಗಿ ಅಭಿವೃದ್ಧಿಗಾಗಿ ಅದು ಯಾಕೆ ನಾವು ಮಾಡಿದ್ದೇವೆ ಅಂದರೆ ನಮ್ಮ ಧ್ವನಿನೇ ಇರ್ಲಿಲ್ಲ. ಏನೋ ಒಂದ್ ಮಾಡಿದಾಗ ಏನೋ ಒಂದ್ ಮಾತು ಹೇಳಿ ಸಮಾಧಾನ ಹೇಳ್ತಿದ್ರು, ವಿಚಾರ ಮಾಡೋಣ ನೋಡೋಣ. ಸೊ ಅವಾಗ ಇದು ಎಲ್ಲ ಬೋರ್ಡ್ ಆಯ್ತು, ಅವೆಲ್ಲ ಪ್ರೊಸೆಸ್ ಆಯ್ತು, ನಾವು ಇಲ್ಲಿಗೆ ಬಂದೀವಿ. ಬಟ್ ನಮಗೇನಿಗೇನು ಪ್ರತಿಫಲ ಸಿಗ್ತಾ ಇದೆಲ್ಲ, ಅದು ಬಹಳ ದೊಡ್ಡ ತ್ಯಾಗ ಬಲಿದಾನದ ಒಂದು ಕಂಪನ್ಸೇಷನ್ ಇದೆ. ಆರ್ಟಿಕಲ್ 371J ಇಟ್ ಇಸ್ ಎ ಕಂಪನ್ಸೇಷನ್. ನಾವು ಏನ್ ಬಿಟ್ಟು ಬಂದೀವಿ, ತ್ಯಾಗ ಮಾಡೀವಿ, 3 ಪೀಳಿ ನಾವು ಸ್ಯಾಕ್ರಿಫೈಸ್ ಮಾಡೀವಿ. ಇವಾಗ ಏನಾಗ್ತದೆ ಬೆಂಗಳೂರು ಒಳಗ ನಾವ್ ಎಲ್ಲೋ ಹೋದಾಗ ಸಂಸ್ಕೃತಿ ಹಿಡ್ಕೊಂಡು ಎಲ್ಲಾ ಇಲಾಖೆಗಳಲ್ಲಿ ನಮ್ಮವ್ರು ಕಾಣ್ತಾರೆ. ಇವನ್ ಬೆಂಗಳೂರು ನಿರ್ಮಾಣದವರು ನಮ್ ಲೇಬರ್ ಎಲ್ಲ. ಈಗ ಇಷ್ಟೆಲ್ಲ ಆಯ್ತು, ನಾವು ಭಾಷಾ ಪ್ರೇಮಕ್ಕೆ ಬಂದ್ವಿ, ಸ್ಯಾಕ್ರಿಫೈಸ್ ಮಾಡಿದ್ವಿ, ಪ್ರತಿಯೊಂದನ್ನು ಮಾಡಿದ್ವಿ. ಆದ್ರೆ ಈ ಸಂದರ್ಭದಲ್ಲಿ ಈ ಉತ್ತರ ಕರ್ನಾಟಕ ಏನು ಪ್ರತ್ಯೇಕ ರಾಜ್ಯ ಆಗ್ಬೇಕು ಅನ್ನೋಂಥದ್ದು ರಾಜು ಕಾಗೆ ಅವರನ್ನು ಕೂಗಿದೆ ಅಲ್ಲ, ಅದು ಯಾಕೆ ಈಗ ಬಂತು? ಅದು ಯಾಕೆ ಬರ್ತಾ ಇದ್ದಾರೆ ಇದ್ರ ಹಿಂದ ಇದು ಕ್ರೊನಾಲಜಿ ಏನಿದೆಲ್ಲ, ಈ ಸೆಂಟ್ರಲ್ ಕರ್ನಾಟಕದವರಿಗೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಈ ಕರ್ನಾಟಕನಲ್ಲಿ ಯಾವಾಗ್ಲೂ ನೋಡ್ರಿ ಅವ್ರ ದೇ ಆರ್ ದಿನ್ ಪವರ್, ಸೆಂಟ್ರಲ್ ಪವರ್ ಆಗಿದೆ. ಈಗ ನಮಗೆ ಅಡಿಷನಲ್ ಏನ್ ನಮ್ಮ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಫಂಡ್ಸ್ ಬರ್ತಾ ಇದೆ KKRDBಗೆ, ಅದು ಯಾವ ತರ ನಾವು ಬೇರೆ ಬ್ಯಾಕ್ ಡೋರ್ಲಿಂದ ನಾವು ಯಾವ ತರ ಸ್ನ್ಯಾಚ್ ಮಾಡಬಹುದು, ನಮ್ಮ ಸೆಂಟಿಮೆಂಟ್ ಅನ್ನು ಅವರು ಬಳಸ್ಕೊಂಡು ನಾವು ಅವ್ರ ಜೊತೆ ಇದ್ದಕ್ಕಂತ ಇಂಡೈರೆಕ್ಟ್ಲಿ ಡೈರೆಕ್ಟ್ ತೋರಿಸ್ತಾ ಕೊಡ್ತಾರೆ. ಮತ್ತೆ ಎಲ್ಲಿ ಅವ್ರಿಗೆ ಸಾಧ್ಯ ಆಗ್ತದ ಅಲ್ಲಿ ನಮ್ಮ ಪವರ್ ಅನ್ನು, ನಮ್ಮ ಡೆವಲಪ್ಮೆಂಟ್ ಅನ್ನು ಸ್ನ್ಯಾಚ್ ಮಾಡ್ತಾರೆ. ಈಗಿದು ಆರ್ಟಿಕಲ್ 371J ಏನಿದೆ, ಇದು ನ್ಯೂಕ್ಲಿಯರ್ ಅಸ್ತ್ರ ನಮಗ್ ಸಿಕ್ಕಿದೆ. ಈ ಡೊಮೊಸೈಲ್ ರೈಟ್ಸ್ ಏನಿದೆಲ್ಲ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಪೊಲಿಟಿಕಲ್ ಆಗಿ ನಾವು ಬಹಳ ಬೆಳೆದಿದ್ದೀವಿ. ಈವನ್ ಸೋಷಿಯಲ್, ಎಜುಕೇಶನಲ್ಲಿ, ಪೊಲಿಟಿಕಲ್ಲಿ ಬೆಳೆದಿದ್ದೀವಿ. ಉದ್ದೇಶ ಏನಂದ್ರೆ ಯಾವ ತರನು ಪವರ್ ಸೆಂಟರ್ ಆಗಿರುವ ನಾರ್ತ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ, ಸೆಂಟ್ರಲ್ ಕರ್ನಾಟಕ, ಹುಬ್ಳಿ, ಧಾರವಾಡ, ಬೆಳಗಾವಿ, ಇವ್ರೇನ ಇದ್ದಾರಲ್ಲ, ಈಗ ಅವ್ರ ವೀಕ್ನೆಸ್ ಅನ್ನು ಯಾಕೆ ತುಂಬಬೇಕಂದ್ರೆ ನಮಗ್ ಏನೇನೆ ಪ್ರಚೋದನೆ ಮಾಡಿ ಮತ್ ನಮ್ಮ ಸೆಂಟಿಮೆಂಟ್ ಅನ್ನು ಯೂಸ್ ಮಾಡ್ಕೊಂಡು. ಯಾಕಂದ್ರೆ ಈಗ ಪ್ರತ್ಯೇಕ ರಾಜ್ಯದ ಕೂಗು ಬಂದಿದ್ದು ಕಲ್ಯಾಣ ಕರ್ನಾಟಕದ ಯಾವುದೇ ಜಿಲ್ಲೆಯಿಂದಲ್ಲ. ಇಲ್ಲ ಅವ್ರು ಯಾಕೆ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರೆ ಈ ಕಲ್ಯಾಣ ಕರ್ನಾಟಕವನ್ನು ಕೂಡ ಬಳಸಿಕೊಂಡು ಕೂಗು ಹಾಕ್ತಾ ಇದ್ದಾರೆ. ಅವ್ರು ಉತ್ತರ ಕರ್ನಾಟಕ ಅಂದ್ರೆ ಈ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು ಕೂಡ ಅದ್ರಲ್ಲಿ ಶಾಮಿಲ್ ಆಗ್ತವೆ. ಆದ್ರೆ ಹಾಗಾದಾಗ ಇಲ್ಲಿನ ಜನರ ಅಭಿಪ್ರಾಯ ಯಾವುದು ಆ ರೀತಿ ಇಲ್ಲ. ನಮ್ಮ ಅಭಿಪ್ರಾಯ ಇಲ್ಲ. ಆದ್ರೆ ಅವ್ರು ಯಾವ ಅಧಿಕಾರದ ಮೇಲೆ ಅವ್ರು ಘೋಷಣೆ ಮಾಡಿದ್ರು ಅಂತ. ಯಾಕಂದ್ರೆ ನಮ್ಗೆ ನ್ಯಾಯ ಸಿಕ್ಕಿದೆ. ನಮ್ಮ ಎಲ್ಲಾ ಬೇಡಿಕೆಗಳು ಆರ್ಟಿಕಲ್ 370 ಮುಖಾಂತರ ಫುಲ್ಫಿಲ್ ಆಗಿವೆ. ಈಗ ನಮಗ್ ಅಗತ್ಯ ಇಲ್ಲ. ಅಂದಿನ ಸಮೀಕರಣ ಬೇರೆ, ಇಂದಿನ ಸಮೀಕರಣ ಬೇರೆ. ಇವ್ರೇನ್ ಮಾಡ್ತಾ ಇದಾರೆ, ಅದು ಆ ಇಶ್ಯೂ ಅನ್ನು ಇದಕ್ಕೆ ಮಿಕ್ಸಪ್ ಮಾಡಿ
ಇಲ್ಲಿ ಏನು ಕುತಂತ್ರ ಮಾಡಿ ನಮ್ಮ ಕೆಲವರು ಜನರಿಗೆ ತಗೊಂಡು ಅಥವಾ ಡೈರೆಕ್ಟ್ಲಿ ಈ ತರ ಪೋಸ್ ಮಾಡ್ತಾವ ನಾವು ಅವ್ರ ಜೊತೆ ಇದ್ದೀವಿ, ಅದು ಸತ್ಯಕ್ಕೆ ದೂರ ಇದ್ದುದು ಮಾತು ಬಹಳ ಖಂಡನೀಯವಾಗಿದೆ. ನಮ್ಮ ಸೆಂಟಿಮೆಂಟ್ ಅನ್ನು ಅವರು ಇದು ಮಾಡ್ತಾ ಇದಾರೆ, ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದಾರೆ. ಈಗ ದಸ್ತಿಯವ್ರಿಗೆ ಕೇಳ್ತೀನಿ, ಈ ಭೌಗೋಳಿಕ ಒಂದು ಪ್ರಶ್ನೆ ಬಂದಾಗ, ಭೌಗೋಳಿಕತೆ ಪ್ರಶ್ನೆ ಬಂದಾಗ, ಈಗ ನಮ್ಮ ಹೈಕೋರ್ಟ್ ಪೀಠ, ಕಲಬುರಗಿ ಹೈಕೋರ್ಟ್ ಪೀಠ ಇದ್ದಾಗ ಕೊಪ್ಪಳ ಭೌಗೋಳಿಕವಾಗಿ ಧಾರವಾಡ ಹತ್ರ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಧಾರವಾಡ ಹೈಕೋರ್ಟ್ಗೆ ಹೋಗಿದ್ರು. ಹಾಗಾದಾಗ ಈಗ ಭೌಗೋಳಿಕವಾಗಿ ನಮಗೆ ನಮ್ಮ ಈ ಒಂದು ಉತ್ತರ ಕರ್ನಾಟಕ ಒಂದ್ ವೇಳೆ ಪ್ರತ್ಯೇಕ ರಾಜ್ಯ ಆದ್ರೆ ಈ ಕಲ್ಯಾಣ ಕರ್ನಾಟಕದ ಮೇಲೆ ಯಾವ ರೀತಿ ಪ್ರಭಾವ ಆಗುತ್ತೆ? ಈಗ ಈ ಹೈಕೋರ್ಟ್ ಪೀಠ ವಿಷಯನೇ ಬೇರೆ, ಪ್ರತ್ಯೇಕ ಎಕ್ಸಾಂಪಲ್ ಕೊಟ್ಟೆ. ಈಗ ಈಗ ಭೌಗೋಳಿಕವಾಗಿ ಪ್ರತ್ಯೇಕ ರಾಜ್ಯ ಕೊಪ್ಪಳ ಬಳ್ಳಾರಿ ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಲಿಷ್ಠ ಮಿನಿಸ್ಟರ್ ಇದ್ರು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಪೀಠ ಆದಾಗ ದೂರ ಆಗ್ತದೆ ಭೌಗೋಳಿಕವಾಗಿ, ನಾವು ಇಲ್ಲೇ ಏನೇ ನ್ಯಾಯ ಇದ್ರು ಇಲ್ಲೇ ನಾವು ಅಪೀಲ್ ಅದೇನೋ ಆಯ್ತು. ಅದು ಆದ್ರೆ ಈಗ ನಮಗೆ ಭೌಗೋಳಿಕವಾಗಿ ನಮ್ಗೆ ಕನೆಕ್ಟಿವಿಟಿ ಇರೋದು ಬೆಂಗಳೂರು ರಾಜಧಾನಿಗೆ, ನಮ್ಮ ಕಲಬುರಗಿ ಕರ್ನಾಟಕ ಭಾಗಕ್ಕೆ ಕನೆಕ್ಟಿವಿಟಿ ಇರೋದು ಬೆಂಗಳೂರಿಗೆ. ಒಂದು ವೇಳೆ ಪ್ರತ್ಯೇಕ ರಾಜ್ಯ ಆದ್ರೆ ರಾಜಧಾನಿ ಯಾವ್ದಾಗತ್ತೆ? ಕಲಬುರಗಿ ಅಂತೂ ಆಗಲ್ಲ. ಕಲಬುರಗಿ ಅಂತ ಆಗಲ್ಲ. ಈಗ ಧಾರವಾಡನೋ ಬೆಳಗಾವಿನೋ ಆಯ್ತು ಅಂದ್ರೆ ಕಲಬುರಗಿ ಜನರಿಗೆ ಯಾವ ರೀತಿ ಭೌಗೋಳಿಕವಾಗಿ ತೊಂದರೆ ಅನುಭವಿಸ್ತಾರೆ? ಸನ್ಮಾನ್ಯ ದೇವೇಗೌಡರು ಇಚ್ಛಾಶಕ್ತಿಯಿಂದ ಕುಮಾರಸ್ವಾಮಿ ಅವರಿದ್ದಾಗ ಅದೇನದ ಬೆಳಗಾವಿ ಅಧಿವೇಶನ ಮಾಡ್ಲಕ್ಕ ಸ್ಟಾರ್ಟ್ ಮಾಡಿದ್ರು. ಏನೋ ಒಂದು ವಿಶಾಲ ರಾಜ್ಯದ ಒಂದು ಅಧಿವೇಶನ ಬೆಳಗಾವಿದಲ್ಲಿ ಮಾಡ್ತಾರ. ಈ ಉತ್ತರ ಕರ್ನಾಟಕದ ಅಂದ್ರೆ ಪ್ಯೂರ್ಲಿ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಸಮಸ್ಯೆಗಳು ಚರ್ಚೆ ಆಗ್ಲಕ್ಕ 10 ದಿವಸ ಅಧಿವೇಶನ ಮಾಡೋದು ಸ್ವಾಗತಾರ್ಹ ವಿಷಯ. ಅದು ಒಂದು ಪ್ರಾದೇಶಿಕ ಅಸಮತೋಲನೆ ನಿವಾರಣೆ ಒಂದೇನೋ ಒಂದು ಅಧಿವೇಶನ ಮಾಡ್ಲಿ. ಅದೇ ರೀತಿ ಕ್ಯಾಬಿನೆಟ್ ಮೀಟಿಂಗ್ ಇಲ್ಲಿ ಆಗ್ಬೇಕು ಅಂತ ಮಾಡಿದ್ರು. ಈಗ ಭೌಗೋಳಿಕವಾಗಿ ನೋಡ್ಬೇಕಾದ್ರೆ ಈಗ ನಾವು ಗುಲ್ಬರ್ಗಾದಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಮ್ಗೆ ಎಂದೂ ಬಿಜಾಪುರ ವಾಯ ಬರಲ್ಲ. ಕನ್ನಡ ಮಾತಾಡೋ ಜನರು ಸ್ವಾತಂತ್ರ್ಯಕ್ಕಿಂತ ಮೊದಲ ಮೈಸೂರು ಕರ್ನಾಟಕದಲ್ಲಿ, ಹೈದರಾಬಾದ್ ನಿಜಾಮ್ ರಾಜ್ಯದಲ್ಲಿ, ಆಮೇಲೆ ಬ್ರಿಟಿಷ್ ರಾಜ್ಯ ಬೊಂಬೈ ರೆಸಿಡೆನ್ಸಿಯಲ್ಲಿ, ಕೊಡಗು ಕರ್ನಾಟಕದಲ್ಲಿ ಮತ್ತು ತಮಿಳುನಾಡು ಮಡ್ರಾಸ್ ಕರ್ನಾಟಕದಲ್ಲಿ ಹಂಚೋಗಿದ್ರು. ಅವರೆಲ್ಲ ಏನದಲ್ಲ ಒಂದೇ ಕಡೆ ಸೇರಿ ಏನದಲ್ಲ ಕನ್ನಡಿಗರೆಲ್ಲ ನಾವು ಒಂದೇ ಕಡೆ ಇದ್ದೀವಿ. ಈಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕಾಗಿರೋ ಮುರ್ಮುವರಿಗೆ ಗೌರವಾನ್ವಿತ ರಾಷ್ಟ್ರಪತಿ ಮುರ್ಮುವರಿಗೆ ಏನು ಪತ್ರ ಬರ್ದಾರ, ಇದು ಬಹಳ ಖಂಡನೀಯ ಅದ. ಇದು ಅವ್ರು ಏನ್ ರೀಜನ್ ತೋರಿಸ್ತಾರ ಅಂದ್ರೆ ಭೌಗೋಳಿಕವಾಗಿ 15 ಜಿಲ್ಲೆಗಳು ಈ ರೀತಿ ಅಂತೇಳಿ ಒಂದು ನಕಾಶೆ ತೋರಿಸ್ಬಿಟ್ರು. 15 ಜಿಲ್ಲೆ ಜನರ ಅಭಿಪ್ರಾಯ ಬೇಕಲ್ಲ. 15 ಜಿಲ್ಲೆಯಲ್ಲಿ ಯಾವ ಜಿಲ್ಲೆ ಜನರ ಅಭಿಪ್ರಾಯ ಇಲ್ಲ, ಯಾವ ಜಿಲ್ಲೆ ಶಾಸಕರ ಅಭಿಪ್ರಾಯ ಇಲ್ಲ, ಸಿಂಗಲ್ ಆಗಿ ಇಡೀ 15 ಜಿಲ್ಲೆ ಪ್ರತಿನಿಧಿಯಾಗಿ ಅವ್ರೇನದಲ್ಲ ಪತ್ರ ಬರ್ದಾರ. ಅಂದ್ರೆ ಬಹಳ ಖಂಡನೀಯದ. ರಾಷ್ಟ್ರಪತಿ ಏನು ಯಾವುದೇ ನಮ್ಮ ದೇಶದ ರಾಷ್ಟ್ರಪತಿಗಳು ಈ ರೀತಿ ಸಾವಿರಾರು ಪತ್ರಗಳು ಬರ್ತಾವ. ಇಂಥ ಪತ್ರಗಳಿಗೆ ಲೆಕ್ಕ ಕೊಟ್ಟು ನಮ್ಮ ದೇಶದಾಗ ರಾಜ್ಯಗಳು ಮಾಡ್ಬೇಕಾದ್ರೆ ಒಂದೊಂದು ತಾಲೂಕನ್ನು ಒಂದೊಂದು ರಾಜ್ಯ ಮಾಡೋಂಥ ಪರಿಸ್ಥಿತಿ ಬರ್ತದ. ಅದು ಏನದಲ್ಲ ಸುಮ್ಮನೆ ಒಂದು ಪಾಲಿಟಿಕ್ಸ್ ಅದ, ಒಂದು ರಾಜಕೀಯ ಅದ, ಒಂದು ಕುತಂತ್ರ ಅದ. ಈ ಕುತಂತ್ರಕ್ಕೆ ನಾವು ಖಂಡಿಸ್ತೀವಿ. ಮತ್ತು ಭೌಗೋಳಿಕ ಪ್ರಶ್ನೆ ಬಂದಾಗ ನೀವೇನದಲ್ಲ ನಿಮ್ಮ ತಾಕತ್ತಿತ್ತಲ್ಲ ನಿಮ್ಮಲ್ಲಿ, ನೀವೇನದ ಕಿತ್ತೂರು ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೇಳ್ಕೋರಿ, ನಮ್ದೇನ್ ಅಭ್ಯಂತರ ಇಲ್ಲ. ನಿಮ್ಮ ಜಿಲ್ಲೆಗಳು ಕೇಳ್ಕೋರಿ, ನಮ್ದೇನ್ ಅಭ್ಯಂತರ ಇಲ್ಲ. ಈಗ ನಮ್ಮ ಒಂದು ಭಾರತ ದೇಶದಲ್ಲಿ ಸಿಕ್ಕಿಂ ಸಣ್ಣ ರಾಜ್ಯದ, ಗೋವಾ ಸಣ್ಣ ರಾಜ್ಯದ, ಮಣಿಪುರ್ ಸಣ್ಣ ರಾಜ್ಯದ, ಒಂದೊಂದೇ MP ಇರ್ತಾರಲ್ಲಿ. ಈಗ ಒಂದೊಂದೇ MP ಅಂತ ಸಣ್ಣ ಸಣ್ಣ ರಾಜ್ಯವಪ್ಪ, ನೀವು ಕೇಳ್ಕೋರಿ. ನಾವೇನ್ ನಿಮ್ಗೆ ವಿರೋಧ ಮಾಡ್ತಾ ಇದ್ದೀವ? ನಮ್ಮಲ್ಲಿ ತಾಕತ್ತಿತ್ತು, ನಾವು ಹೋರಾಟ ಮಾಡಿದೀವಿ, ನಾವು ಪರಿಶ್ರಮ ಮಾಡಿದೀವಿ, ಕಷ್ಟಪಟ್ಟು ದಶಕಗಳ ಸಲ ಹೋರಾಟ ಮಾಡಿದೀವಿ, ರಾಜಕೀಯ ಇಚ್ಛಾಶಕ್ತಿ ಸಿಕ್ತು, 371 ಜೆ ಕಲಂ ಸಿಕ್ತು, ನಮ್ ಫಲ ಸಿಗ್ತಾ ಇದೆ. ನಮ್ಗೆ ಅಭಿವೃದ್ಧಿ ಏನದಲ್ಲ ಇನ್ನ ಪರಿಣಾಮಕಾರಿ ಅಭಿವೃದ್ಧಿ ಆಗ್ಬೇಕು. ಹೋರಾಟ ನೀವು ಮಾಡಿದ್ರಿ, 371 ಆರ್ಟಿಕಲ್ 371 ಸಿಕ್ತು. ಈಗ ಉತ್ತರ ಕರ್ನಾಟಕ ಭಾಗದ ಉಳಿದ ಜಿಲ್ಲೆಗಳಿಗೆ ಸಿಗಲ್ಲ. ಅವ್ರು ನೇರವಾಗಿ ಫೈಟ್ ಮಾಡಿದ್ರು ಸಿಗೋದಿಲ್ಲ. ಹಾಗಾಗಿ ಸಿಕ್ಕಂತದ್ದನ್ನ ವಾಮ್ ಮಾರ್ಗದಿಂದ ತಗೋಬೇಕು ಅಂತಾರ. ಹೌದು, ಇದು ಏನದಲ್ಲ. ಈಗ ಉದಾಹರಣೆಗಾಗಿ ನಿಮ್ಗೆ ಹೇಳ್ತೀನಿ, ವಿಶಾಲ ಆಂಧ್ರ ಪ್ರದೇಶ ಇತ್ತು, ಅವ್ರು ಹೊಡ್ಕೊಂಡು ಏನದಲ್ಲ ಪ್ರತ್ಯೇಕ ತೆಲಂಗಾಣ ರಾಜ್ಯ ಬೇಕಂತ ನಿರಂತರ ಹೋರಾಟ ಮಾಡಿದ್ರು. ಹೈದರಾಬಾದ್ ರೆಡಿಮೇಡ್ ರಾಜ್ಯ ಸಿಕ್ತು, ತೆಲಂಗಾಣ ರಾಜಧಾನಿ ಸಿಕ್ತು. 371 ಸಪ್ರೇಟ್ನು ಅವ್ರಿಗೆ ಸಿಕ್ತು. ಆಂಧ್ರ ಸಪ್ರೇಟ್ ಆಯ್ತು. ಈಗ ಚಂದ್ರಬಾಬು ನಾಯ್ಡು ಅವರು ಎಷ್ಟು ಶ್ರಮ ಪಡ್ತಾ ಇದ್ದಾರ, ಅಮರಾವತಿ ರಾಜಧಾನಿ ಮಾಡಿದ್ರು. ಮಾಡಿದ ನಂತರ ಇನ್ನೂ ಅಸ್ತಿತ್ವಕ್ಕೆ ಬರ್ತಾ ಇಲ್ಲ. ಅದು ನಾವು ಕಣ್ಣೆದ್ರೆ ನೋಡ್ತಾ ಇದ್ದೀವಿ. ಅದಕ್ಕೆ ರೆಡಿಮೇಡ್ ಆಗಿ ನಾವು ಬೆಂಗಳೂರು ಬೆಳೆಸಿದೀವಿ. ನಾವು ರೆಡಿಮೇಡ್ ಬೆಂಗಳೂರು ಎಲ್ಲರೂ ಕೂಡಿ ಬೆಂಗಳೂರು ಬೆಳೆದದ. ಕೇವಲ ಮೈಸೂರು ಹಾಸನದವರು ಬೆಂಗಳೂರದವರು ಕೆಲವು 4 ಜಿಲ್ಲೆದವ್ರಿಂದ ಬೆಳೆದಿಲ್ಲ. ಬೀದರ್ದು ಅವರಾದ್ ಹಿಡ್ಕೊಂಡು 700 ಕಿಲೋಮೀಟರ್ ಹಿಡ್ಕೊಂಡು ಪೂರಾ ಬೆಂಗಳೂರು ಅಕ್ಕಪಕ್ಕದ ಹಳ್ಳಿಗಳಿಂದ ಮತ್ತೆ ಅಕ್ಕಪಕ್ಕದ ತಮಿಳುನಾಡು, ಕೇರಳದ ರಾಜ್ಯಗಳು ಎಲ್ಲರೂ ಸೇರಿ ಏನದಲ್ಲ ವಿಶೇಷವಾಗಿ ಕರ್ನಾಟಕದವ್ರು ಕನ್ನಡಿಗರ್ಲಿಂದ ಬೆಂಗಳೂರು ಬೆಳೆದವ್ರು. ಇವತ್ತು ಬೆಂಗಳೂರದ ಮೇಲೆ ನನ್ನೂ ಹಕ್ಕದ, ಇವತ್ತು ಬೆಂಗಳೂರು ಬೀದರ್ನು ಹಕ್ಕದ.
ರಾಯಚೂರು ಹಕ್ಕದ, ಬಿಜಾಪುರ ಹಕ್ಕದ, ಧಾರವಾಡ ಹಕ್ಕದ, ಉತ್ತರ ಕರ್ನಾಟಕ ಹಕ್ಕದ, ದಕ್ಷಿಣ ಕರ್ನಾಟಕ ಅದ, ಎಲ್ಲರದು ಹಕ್ಕದ ಬೆಂಗಳೂರು. ಅದು ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿ ಅದ. ಒಂದು ರಾಜ್ಯದ ರಾಜಧಾನಿ ಬೆಂಗಳೂರು ಬೆಳಿಬೇಕಾದ್ರೆ ಎಷ್ಟು ವರ್ಷ ಆಯ್ತು. ಈಗ ನೀವೇನದಲ್ಲ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅಂತ ಏಕಪಕ್ಷೀಯವಾಗಿ ಯಾರಿಗೆ ಕೇಳಲಾರ್ದೆ ಹೇಳಲಾರ್ದೆ ನೀವು ಕೇಳಕ್ ನಿಮ್ಗೆ ಯಾರ ಅಧಿಕಾರ ಕೊಟ್ರಪ್ಪ ನಿಮಗ? ಅದಕ್ಕೆ ಬರುವ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಅವ್ರು ಹೇಳ್ತಾರ, ಅವರು ಬರುವ ಬೆಳಗಾವಿ ಅಧಿವೇಶನದಲ್ಲಿ ನಾವು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಮಂಡಿಸ್ತೀವಿ ಅಂತ ಹೇಳ್ತಾರ. ಅದಕ್ಕೆ ನಮ್ಮ ನಾಯಕರು ಯಾರು ಧ್ವನಿ ಎತ್ತಿಲ್ಲ. ನಾನು ಕಲ್ಯಾಣ ಕರ್ನಾಟಕದ ಸಚಿವರಿಗೆ ಪ್ರಿಯಾಂಕ್ ಖರ್ಗೆ ಇರಲಿ, ಖಂಡ್ರೆ ಇರಲಿ, ರಹೀಂ ಖಾನ್ ಇರಲಿ, ಇವತ್ತು ಶರಣಬಸಪ್ಪ ದರ್ಶನಪ್ಪ ಇರಲಿ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇರಲಿ, ಕಲ್ಯಾಣ ಕರ್ನಾಟಕದ ಎಲ್ಲ ಸಚಿವರಲ್ಲಿ ಮತ್ತು ನಮ್ಮ ಸಂಸದ ಶಾಸಕರನ್ನ ಆಗ್ರಹ ಮಾಡ್ತೀನಿ, ನೀವು ಧ್ವನಿ ಎತ್ತಬೇಕು, ಇದು ಖಂಡಿಸ್ಬೇಕು. ಯಾಕಂದ್ರೆ ಕಷ್ಟಪಟ್ಟು ನಾವು ಏನದಲ್ಲ ರಾಜ್ಯ ಕಟ್ಟಿದೀವಿ, ನಾವು ಕಷ್ಟಪಟ್ಟು ಹೋರಾಡಿದೀವಿ ಅಂತ ಇವತ್ತು ಭಾರತ ದೇಶದಾಗ ಸೇರಿದ್ದೀವಿ. ಇಲ್ಲ ಭಾರತ ದೇಶದಾಗ ಸೇರ್ತಾ ಇದ್ದಿಲ್ಲ ನಾವು. ಅಂತ ಕಷ್ಟಪಟ್ಟು ಭಾರತ ದೇಶದಾಗ ಸೇರಿ ವಿಶಾಲ ಕನ್ನಡ ಸೇರಿದ್ಮೇಲೆ ಈಗ ಯಾರೋ ಒಬ್ಬ ರಾಜಕ್ಕಾಗಿ ರಾಷ್ಟ್ರಪತಿಗೆ ಪತ್ರ ಬರೀತಾರ ಅಂದ್ಮೇಲೆ ನೀವು ಯಾರು ಈಗ ನಾಳಿನ ದಿವಸ ಸದನದಲ್ಲಿ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಇದ್ರ ಬಗ್ಗೆ ಚಕ್ಕಾರ ಎತ್ತಲಾರ್ದಾಗ ನೋಡ್ಕೊಂಬ ಜವಾಬ್ದಾರಿ ನಮ್ಮ ಸಚಿವರು ಶಾಸಕರದ. ಅವ್ರ ಕರ್ತವ್ಯ ಅದ, ಅವರು ಧ್ವನಿ ಎತ್ತೇ ಎತ್ತಾರ ಮತ್ತು ಅವ್ರು ಎತ್ತದ ಅವ್ರ ಕರ್ತವ್ಯನೂ ಅದ. ರೌಫ್ ಸರ್, ಈಗ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕೂಗು ಬಂದಾಗ ಉಳಿದಂತ ಶಾಸಕರು ಈ ಭಾಗದ ಬಗ್ಗೆ ಕಾಳಜಿ ಇದ್ದಂತವ್ರು ಧ್ವನಿ ಎತ್ತಾ ಇಲ್ಲ, ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ನೋಡ್ರಿ, ಧ್ವನಿ ಈಗ ನಾವು ಅಫಿಷಿಯಲಿ ಆಗಿ ಅವರಿಗೆ ಸ್ಪಂದಿಸಿದರೆ ಇಂಡೈರೆಕ್ಟ್ಲಿ ಅವರಿಗೆ ಒಂದು ಬಲ ಕೊಟ್ಟವಾಗ್ತದೆ. ಒಂದು ಆಕ್ಷನ್ ಟು ರಿಯಾಕ್ಷನ್ ಅದನ್ನು ಒಂದು ಸ್ವಲ್ಪ ಮಹತ್ವ ಇರುತ್ತೆ. ಫಸ್ಟ್ ನಿರ್ಲಕ್ಷ್ಯ ಮಾಡಬೇಕು. ಅವ್ರೇನು ಕಮಿಷನ್ ಅಲ್ಲ, ಅಧಿಕೃತ ವ್ಯಕ್ತಿ ಏನಲ್ಲ, ಅವ್ರ ಅಭಿಪ್ರಾಯ ಇದೆ, ಅದು ಖಂಡನವಾಗಿದೆ. ಅದಕ್ಕಾಗಿ ನಮ್ಮ ಶಾಸಕರು ಇಂಡೋರ್ ಆಫ್ ದಿ ರಿಕಾರ್ಡ್ ಇದಕ್ಕೆ ಯಾವ ತರ ಇದು ಮಾಡಬೇಕು, ಸ್ಪಂದಿಸಬೇಕು ಅನ್ನೋ ಬಿಟ್ಟಿದ ವಿಚಾರ ಅವರಿಗಿದೆ. ಮತ್ತೆ ನಮ್ಮ ಈ ಕಲ್ಯಾಣ ಕರ್ನಾಟಕದ ಎಲ್ಲಾ ಶಾಸಕರು, ಎಂಪಿಗಳು ಇದ್ರ ಬಗ್ಗೆ ಸೀರಿಯಸ್ ಆಗಿ ಇದ್ರ ಹಿಂದೆ ಇರ್ತಕ್ಕಂಥ ಕುತಂತ್ರ ಏನು, ಇವ್ರು ಯಾವ ತರ ಯಾಕೆ ಈ ತರ ಡಿಮ್ಯಾಂಡ್ ಮಾಡ್ಲಕತ್ತಾರೆ, ಎದಕ್ಕೆ ಮಾಡ್ಲಕತ್ತಾರೆ, ಆ ಎಲ್ಲ ಅನ್ನು ಬಹಳ ಪಿನ್ ಪಾಯಿಂಟ್ಲಿಂದ ಸ್ಟಡಿ ಮಾಡಿ ಅವರಿಗೆ ಅವ್ರ ಪಕ್ಷದವರಿದ್ದಾರೆ. ಮತ್ತೆ ನಮ್ಮ ಸೌಭಾಗ್ಯೇಂದ್ರ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಒಂದು ಡಿಸಿಪ್ಲಿನರಿ ಮತ್ತು ಇನ್ ಪರ್ಸನ್ ಆಸ್ ಇನ್ ಅಫಿಷಿಯಲ್ ಕ್ಯಾಪಸಿಟಿ ಅವರಿಗೆ ಮಾತಾಡ್ಲಿಕ್ಕೆ ಶಕ್ತಿ ಇದೆ. ಅದು ಎಲ್ಲವನ್ನು ಇವರು ಮಾತಾಡಬೇಕು. ಮತ್ತ ಇವಾಗ ಇಂದಿನ ಸಮೀಕರಣದಲ್ಲಿ ಟೆಕ್ನಾಲಜಿಕಲ್ ಏನ್ ಡೆವಲಪ್ಮೆಂಟ್ಸ್ ಇದೆಯಲ್ಲ, ಜಿಯೋ ಪೊಲಿಟಿಕಲ್ ಪಾಯಿಂಟ್ಸ್ ಮತ್ತು ಡಿಸ್ಟೆನ್ಸ್ ಏನ್ ಮೀನಿಂಗ್ ಇಲ್ಲ. ಅಡ್ಮಿನಿಸ್ಟ್ರೇಷನ್ ನಲ್ಲಿ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಇದ್ದಾರೆ, ಬೆಂಗಳೂರಿನಿಂದ ಇಲ್ಲಿ ಡಿಸಿಗೆ ಮಾತಾಡ್ತಾರೆ. ಈಗ ಡಿಸ್ಟೆನ್ಸ್ ಇವೆಲ್ಲ ಔಟ್ಡೇಟೆಡ್ ಇಂಡಿಕೇಟರ್ಸ್, ಅವು ಎಲ್ಲವನ್ನು ತಲೆಗಿಟ್ಕೊಂಡರೆ ಇದ್ರ ಹಿಂದೆ ಏನೋ ರಹಸ್ಯ ಇದೆ, ಒಂದು ಕುತಂತ್ರ ಇದು ಕಲ್ಯಾಣ ಕರ್ನಾಟಕ ಜನರ ವಿರೋಧ ಒಂದು ಕಾನ್ಸ್ಪಿರೆನ್ಸಿ ಇದೆ. ರಾಜಶೇಖರ್ ಸರ್, ಒಂದ್ ಮಾತು ನೀವು ಹೀಗೆ ಹೇಳಿದ್ರಿ, ರಾಜು ಕಾಗಿಯವ್ರು ಏನ್ ಪತ್ರ ಬರ್ದಾರ ಅದಕ್ಕೆ ನಮ್ಮ ಸಚಿವರು ಶಾಸಕರು ಗಂಭೀರವಾಗಿ ಪರಿಗಣಿಸಬಾರ್ದು ಅಂತ ಪರಿಗಣಿಸಿಲ್ಲ. ಯಾಕೆ ಪರಿಗಣಿಸಿಲ್ಲ ಅಂತಂದ್ರೆ ನೋಡೋಣ ಭವಿಷ್ಯದಾಗ ಅವ ಎಷ್ಟರ ಮಟ್ಟಿಗೆ ಬರ್ತಾರ, ಅವ್ರು ಇಶ್ಯೂ ಮಾಡ್ಬೇಕಂತೆ ಪತ್ರ ಬರ್ದಾರ. ಅವ್ರು ಇದಕ್ಕೆ ವಿಷಯ ಮಾಡಿ ಇದಕ್ಕೊಂದು ಸ್ವರೂಪ ಕೊಡ್ಬೇಕು ಉತ್ತರ ಕರ್ನಾಟಕ ಅಂತ ಮಾಡ್ಯಾರ. ಅದಕ್ಕೆ ಯಾಜೇ ಹೋರಾಟಗಾರರಾಗಿ ನಮ್ಮ ಕರ್ತವ್ಯನ ಮಾಡಿದೀವಿ. ಮುಂದೆ ಇರೋದಲ್ಲ, ಅದು ಇಶ್ಯೂ ಮಾಡಿದ್ರಂದ್ರೆ ಅವ್ರ ಕರ್ತವ್ಯ ಜವಾಬ್ದಾರಿ ಅದ, ಅದು ರಾಜಕಾರಣಿಗಳ ಜವಾಬ್ದಾರಿ ಅದ, ಮಂತ್ರಿಗಳದು ಶಾಸಕರ ಜವಾಬ್ದಾರಿ ಅದ. ಪಕ್ಷ ಭೇದ ಮಾಡೋದು ಒಗ್ಗಟ್ಟಾಗಿ ಅವ್ರೇನದಲ್ಲ ತಮ್ಮ ಶಕ್ತಿ, ರಾಜಕೀಯ ಇಚ್ಛಾಶಕ್ತಿ ತೋರಿಸ್ತಾರೆ. ಕೊನೆಯದಾಗಿ ರಾಜು ಕಾಗೆಯವರಿಗೆ ಏನ್ ಹೇಳಕ್ ಬಯಸ್ತೀರಿ? ರಾಜು ಕಾಗೆಯವರಿಗೆ ವೈಯಕ್ತಿಕವಾಗಿ ನಾವು ಬಹಳ ಗೌರವ ಕೊಡ್ತೀವಿ. ನಮ್ದು ವೈಯಕ್ತಿಕ ನಮ್ದು ಅವರು ಏನು ಸಂಬಂಧ ಇಲ್ಲ, ಏನಿಲ್ಲ. ಅದು ರಾಜು ಕಾಗೆಯವರಿಗೆ ನಾವು ಏನದಲ್ಲ, ನಾನು ಕಲ್ಯಾಣ ಕರ್ನಾಟಕ ಜನಮಾನಸ ವತಿಯಿಂದ ಅವನಿಗೆ ಎಚ್ಚರಿಕೆ ಕೂಡ ಬಯಸ್ತೀನಿ. ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೇಳೋದು? ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ನೀವೇನಾದ್ರೆ ನಮ್ಗೆ AIC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೇಳಿದ್ರೆ, ಇಲ್ಲಿಂದ ಕಲ್ಯಾಣ ಕರ್ನಾಟಕ BJP ನಾಯಕರು ಕೇಳಿದ್ರೆ, ಕಲ್ಯಾಣ ಕರ್ನಾಟಕದ ಎಲ್ಲಾ ಪಕ್ಷದವ್ರಿಗೆ ಕೇಳಿದ್ರೆ, ಕಲ್ಯಾಣ ಕರ್ನಾಟಕ ಪರವಾಗಿ ನಿರಂತರವಾಗಿ 5 ದಶಕಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇರುವಂತ ನಮ್ಮಂತವ್ರಿಗೆ ಕೇಳಿದೆ, ಕಲ್ಯಾಣ ಕರ್ನಾಟಕ ಜನಮಾನಸ ಕೇಳಿದ್ರೆ, ಏನ್ ಜನಾಭಿಪ್ರಾಯ ಸಂಗ್ರಹ ಮಾಡಿದ್ರೆ, ಏನೇನೋ ಜನಮತ ಸಂಗ್ರಹ ಮಾಡಿದ್ರೆ, ಏನು ಇಲ್ಲ ಏನಿಲ್ಲ. ನೀವೇನೋ ನಿಮ್ ತಲೆಯಾಗ ಬಂತು, ಏನು ನಿಮ್ಗೇನೋ ಸಿದ್ದರಾಮಯ್ಯನವ್ರು ನಿಮ್ಗೆ ಏನದಲ್ಲ ಮುಂದೆ ಏನೋ ಮಂತ್ರಿ ಸ್ಥಾನ ಮಾಡ್ಬೇಕು, ಇಲ್ಲ DK ಶಿವಕುಮಾರ್ ಸೇಮ್ ಆದ್ರೆ ಅವ್ರ ಮಂತ್ರಿ ಸ್ಥಾನ ಮಾಡ್ಬೇಕು ಅಂತ ಹೇಳಿ ಒಂದ್ ಬಾಂಬ್ ಹಾಕ್ಬೇಕಂತ ನೀವೇನಪ್ಪ ನಮ್ಗೆ ಬಳಸ್ಕೋತೀರಿ. ಇದು ಒಂದನೇದು. ಎರಡನೇದು ಏನಪ್ಪ ಅಂದ್ರೆ ಇದರಿಂದ ಉದ್ದೇಶ ಏನದಂದ್ರೆ ನಿಮ್ದು
ಅಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಕೆಲವು ಶಕ್ತಿಗಳವ, ಅವ್ರು ರಾಜಕಾಗಿಯವ್ರಿಗೆ ಉಪಯೋಗ ಮಾಡ್ಕೊಂಡು ಪತ್ರ ಬರ್ಸ್ಯಾರ. ಅವ್ರ ಉದ್ದೇಶ ಏನು, ರಾಜೀವ್ ಕಾಗಿ ಅವ್ರದ್ದು ವೈಯಕ್ತಿಕ ಇಚ್ಛಾಶಕ್ತಿ ಈಡೇರ್ಲಿ, ನಮ್ದೇನದಲ್ಲ 371 ಏನು ಫಲ ಅದಲ್ಲ, ಇದು ರಾಜೀವ್ ಕಾಗಿ ಅವ್ರ ಪತ್ರದಿಂದ ಉತ್ತರ ಕರ್ನಾಟಕದಾಗ ಪ್ರತ್ಯೇಕ ರಾಜ್ಯ ಕೂಗಾಯ್ತು, ಬೀದರ್ ಗುಲ್ಬರ್ಗದವ್ರು ನಮ್ಗೆ ಸ್ಪಂದಿಸಿದ್ರ ಅಂದ್ರ ನಾವು ಆಟೋಮೆಟಿಕ್ಲಿ ಏನದಲ್ಲ 371ನೇ ಕಲಂ ನಮಗೆ ಅನ್ವಯ ಆಗ್ತದಂತ ಇದು ಕುತಂತ್ರ ಅವ್ರದದ. ಅದಕ್ಕೆ ರಾಜೀವ್ ಕಾಗಿ ಅವರೇ ದಯವಿಟ್ಟು ಈಗ ಏನು ಪತ್ರ ಬರ್ದಿರಿ ನಿಮ್ಮ ಪತ್ರ ಕೋಡಿ ಕಿಮ್ಮತ್ತಿರಲ್ಲ. ಅದಕ್ಕೆ ಉತ್ತರವಾಗಿ ನಾವು ಏನಪ್ಪ ರಾಷ್ಟ್ರಪತಿಯವರಿಗೆ, ಪ್ರಧಾನಮಂತ್ರಿಗೆ, ಮುಖ್ಯಮಂತ್ರಿಗೆ ನಾವು ಈಗಾಗಲೇ ಪತ್ರ ಬರ್ಲಿಕ್ಕೆ ಡಿಸೈಡ್ ಮಾಡಿದ್ವಿ, ಪತ್ರ ಬರೀತೀವಿ. ಇಂಥ ಕೆಲಸ ಭವಿಷ್ಯದಲ್ಲಿ ಮಾಡಕ್ ಹೋಗ್ಬೇಡ್ರಿ. ನಿಮ್ಮಲ್ಲಿ ತಾಕತ್ತಿತ್ತು ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ಕೊರಿ, ಮೊದಲು ನಿಮ್ಮಲ್ಲಿ ತಾಕತ್ತಿತ್ತು ನಿಮ್ಮ ಜಿಲ್ಲಾ ಅಭಿವೃದ್ಧಿ ಮಾಡ್ಕೊರಿ, ನಿಮ್ಮಲ್ಲಿ ತಾಕತ್ತಿದ್ರಲ್ಲ ನಿಮ್ಮ ಪ್ರದೇಶದ ಪ್ರತ್ಯೇಕ ರಾಜ್ಯ ಕೇಳ್ರಿ, ನಮ್ ತಂಟೆಗೆ ಬರಬೇಡ್ರಿ ಅಂತ ಈ ಮುಖಾಂತರ ನಾನು ಎಚ್ಚರಿಕೆ ಕೊಡ ಬಯಸ್ತೀನಿ. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮೊಟ್ಟಿಗೆ ನಮಸ್ಕಾರ. ಸಮಯ ಕೊಟ್ಟು ಚರ್ಚೆಗೆ ಭಾಗವಹಿಸಿದ್ರಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ಏನು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ದೇಶ ರಾಜ್ಯವನ್ನ ಒಡೆಯುವುದಕ್ಕೂ ರಾಜಕಾರಣಿಗಳು ಮುಂದಾಗ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಅಧ್ಯಕ್ಷರು ಈ ಒಂದು ಪ್ರತ್ಯೇಕ ರಾಜ್ಯದ ಕೂಗೇನು ಕೂಗಿದ್ದಾರೆ ರಾಜೀವ್ ಕಾಗೆ ಅವರು, ಅದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ, ವಿರೋಧ ವ್ಯಕ್ತಪಡ್ತಾ ಇದ್ದಾರೆ. ಯಾವುದೇ ಜಿಲ್ಲೆಯ ಜನರ ಅಭಿಪ್ರಾಯ ಪಡೆದೇನೆ ವೈಯಕ್ತಿಕ ಲಾಭಕ್ಕಾಗಿ ಒಂದು ಘೋಷಣೆಯನ್ನ ಮಾಡಿದ್ದಾರೆ, ಅದನ್ನು ಕೈ ಬಿಡಬೇಕು ಅನ್ನುವಂತ ನಿಟ್ಟಲ್ಲೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ರಾಜೀವ್ ಕಾಗೆ ಅವರ ವಿರುದ್ಧ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲಿ ಅಖಂಡ ಕರ್ನಾಟಕ ಉಳಿಯುವಂತೆ ಎಲ್ಲರೂ ಕೂಡ ಶ್ರಮಿಸಬೇಕು, ಯಾವುದೇ ಕಾರಣಕ್ಕೂ ಕರ್ನಾಟಕ ಒಡೆಯುವ ನಿಟ್ಟಿನಲ್ಲಿ ಮಾತನಾಡಬಾರದು ಅನ್ನುವಂತ ಒಂದು ಎಚ್ಚರಿಕೆಯನ್ನ ಈ ಚರ್ಚೆಯ ಮೂಲಕ ಕಲ್ಯಾಣ ಕರ್ನಾಟಕದ ಏನು ಹೋರಾಟ ಸಮಿತಿಯ ಅಧ್ಯಕ್ಷರು ಲಕ್ಷ್ಮಣ್ ದಸ್ತಿ ಅವರು ಇವತ್ತು ನೀಡಿದ್ದಾರೆ. ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ಚರ್ಚಾ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ.